ಡ್ರೈವರ್ ಕೂತಿದ್ದಾರೆ, ಮತ್ತು ಈ 3 ಜನ ಹುಡುಗರು ಫ್ರೆಂಡು ಆಗೋದು. ಅವ್ರ ಜೊತೆ ಇವಾಗ ಮುಂದೆ ಹೋಗ್ತಿದ್ದೀನಿ. ನೋಡ್ರಪ್ಪ, ರಿಷಿಕೇಶ್ ಒನ್ ಆಫ್ ದ ಹೈಯೆಸ್ಟ್ ಬಂಜಿ ಜಂಪು ಟವರ್ಸು. ಅದೇ ಎರಡು ನದಿಗಳು ಬಂದ್ಬಿಟ್ಟು ಫುಲ್ ಬೇರೆ ಬೇರೆ ಕಲರ್ ಇರುತ್ತೆ. ಅದೆರಡು ಮಿಕ್ಸ್ ಆಗಿ ಜನ್ರೇಟ್ ಆಗೋದೆ ಗಂಗಾನಗರ. ಇಲ್ಲಿಂದ ನದಿ ಫುಲ್ಲು ಜನ್ರೇಟ್. ಅದು ಅಲ್ಲೇನು ಕಾಣಿಸ್ತಿದೆಯೋ ಅದೇ ದೇವಪ್ರಯಾಗು. ಹೇಗಾದ್ರು ಪರ್ಮಿಷನ್ ತಗೊಂಡು ಇಸ್ಕೊಂಡು ಇಟ್ಕೊಂಡಿದ್ದೀವಿ. ಹಾಂ ಜಾಯಂಗೆ हाँ चलते अंकल, हमारे के लिए रुका है. रुक 2 तरफ भी गाड़ी आ रहा है. वही जो हाँ संगम देख रहे हो और क्या. सॉरी अंकल. हाँ थैंक यू अंकल. आगे चलेंगे. हर हर महादेव. नोड़ी स्वामी. अरे वो आगे बढ़ा भैया, जाम लग रहा है. जितने गाड़ी, अरे 2 मिनट बाद आप आता, पहले आगे बढ़ा. अरे वो तो आ जाए. आगे बढ़ा ले इसको, आगे बढ़ा ले ना. लाइन इतना लगी हुई है. हाँ अंदर भी कोई नहीं रहेगा ना. ये अभी तो नहीं हुआ ना. पहले जमाने में started raining low. ಏನೇ ಮಾಡೋದು, ಕ್ಯಾಮ್ರಾ ಕರೆಕ್ಟಾಗಿ ಇಟ್ಕೊಳಕ್ಕಾಗಲ್ಲ, ಅಷ್ಟು ಮೂಮೆಂಟ್ ಶೇಕ್. The climate is seriously good though. Little drizzling with the cold climate. All the cars are passing by. ನಾವು ಅಲ್ಲಿ ಬರ್ತಾ ಇದ್ವಿ, ಅಲ್ಲಿಂದ ಬಂದು ಇವಾಗ ಮೇಲೆ ಬಂದಿದ್ದೀವಿ ನಾವು. ಇವಾಗ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. And the scenery is unbelievable. ಏನೋ ಮಾಡ್ತಾ ಇದೆ, ಏನು ಮಾಡ್ತಾ ಎಲ್ಲ कंस्ट्रक्ट नड़ीतैती. दूसरे से मत ले जाना भाई मेरे. तो पहले पीछे बैग छोड़ निकलना था ना. वो इतना सा बैग लेके आ, वो भी बांध दूर थोड़ा टीला का. ಸೊ ರೈಟ್ ನಾವು ಇವಾಗ ಬಸ್ಸಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ನಾವು ಡೈರೆಕ್ಟಾಗಿ ಇವಾಗ ಸೋನ್ಪ್ರಯಾಗಲ್ಲಿ ಇಳಿದ್ವಿ. ಅದೇ ಎಕ್ಸಾಕ್ಟಾಗಿ ಬಸ್ ಸ್ಟಾಪಲ್ಲಿ ಇಳಿದಿಲ್ಲ, ಅದರಿಂದನೇ ಇಳಿದು ಬ್ಯಾಗ್ ಎತ್ಕೊಂಡು ಅಲ್ಲಿಂದ ಇವಾಗ ಗೌರಿಕೊಂಡ ಎಂಟ್ರೆನ್ಸ್ ಹತ್ರ ಹೋಗ್ತಿದ್ದೀವಿ. ಅಲ್ಲೇನೋ ಪರ್ಮಿಟ್ ಚೆಕ್ ಆದರೆ ಅಲ್ಲಿಂದ ಗಾಡಿ ತಗೊಂಡು ಇವಾಗ ಜೀಪ್ ತಗೊಂಡು ಇದಕ್ಕೆ ಹೋಗ್ಬೇಕು, ಗೌರಿಕೊಂಡಿಗೆ. ಸೊ ಇವಾಗ ಇದಿಷ್ಟೇ ಪ್ಲ್ಯಾನು. ಅಲ್ಲಿ ಹೋಗ್ತಾ ಏನಾಗುತ್ತೆ ಏನಂತ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ, ಓಕೆನಾ. ನಾನು ಫ್ರೆಂಡ್ಸ್ ಆಗಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ ಏನೇನು ಅಂತ. ಆ್ಯಕ್ಚುಲಿ ಇವ್ರ ಜೊತೆನೇ ಇವಾಗ ತೊಗೊಂಡು ರೂಮ್ ಇರಬೇಕು, ಮತ್ತು ನಾಳೆ ಬೆದ್ದು ಹೋಗಬೇಕು. ಬ್ಯಾಗ್ ತುಂಬ ಬಾಧೆ ಆಯ್ತು. ಸೊ
ಸೊ ಇಲ್ಲಿ ಆ್ಯಕ್ಚುಲಿ ಚೆಕಿಂಗ್ ಮಾಡ್ತಾರೆ. ಸೋನ್ಪುರಗಲ್ಲಿದ್ದೀವಿ. ಚೆಕಿಂಗ್ ಮಾಡಿಬಿಟ್ಟು ಅಲ್ಲಿ ಸ್ಕ್ಯಾನ್ ಮಾಡಿಕೊಡ್ತಾರೆ. ಅದೆಲ್ಲ ಫುಲ್ ಬಿಲ್ಡಿಂಗ್ಸ್ ಇದೆ. ಹೋಗೆ ಸ್ಕ್ಯಾನ್ ಚಲೆಂಗೆ ಹೌದು ಹೌದು ಚलते ಸೊ ಆ್ಯಕ್ಚುಲಿ ಮುಂದೆ ಹೋಗಿ ಜೀಪ್ ಹಿಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನಾವು ಸೋನ್ಪುರಗೂ ಪಾಸ್ ಮಾಡಿದ್ವಿ. ಪಾಸ್ ತೋರಿಸ್ಬಿಟ್ಟು ಇವಾಗ ನಾವು ಬಂದ್ಬಿಟ್ಟು ಗೋಧಿಕೊಂಡಕ್ಕೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಲಾಸ್ಟ್ ಮಂತು ಕ್ಯೂ ಬಂದ್ಬಿಟ್ಟು ಅಲ್ಲಿಂದ ಇಲ್ಲೋದಕ್ಕೂ ಇತ್ತು. ಮೇಲೆ ಅಲ್ಲಿ ಜೀಪೆಲ್ಲ ನಿಂತಿದೆ. ಅಲ್ಲಿಂದ ಇಲ್ಲೋದಕ್ಕೂ ಫುಲ್ಲು ಇದಿತ್ತು, ಕ್ಯೂಸ್ ಇತ್ತು. ಇವಾಗ ಸ್ವಲ್ಪ ಕ್ಯೂ ಕಮ್ಮಿ ಆಗಿದೆ. ಮುಂದೆ ಹೋಗ್ತಾ ಇದ್ದೀವಿ ಜೀಪ್ ಹಿಡಿಯೋಕ್ಕೆ. ಹುಡುಗರು ಹಿಂದೆನೇ ಬರ್ತವೆ. ಆ್ಯಕ್ಚುಲಿ ಇದೇ ಬ್ರಿಡ್ಜು ಕೆಳಗಡೆ ಗಂಗಾ ನದಿ ಹೋಗ್ತಿದೆ. ಇಲ್ಲಿಂದ ನೆಕ್ಸ್ಟ್ ದಾಟಿದ ತಕ್ಷಣ ಜೀಪೆಲ್ಲ ನಿಂತ್ಕೊಂಡಿರುತ್ತೆ. ಜೀಪ್ ತೊಗೊಂಡು ಮುಂದೆ ಹೋಗ್ತಿದೆ ಅನಿಸುತ್ತಾ. ಫುಲ್ ಇದಲ್ಲ. क्या भाई कैसे फील हो रहा है? बहुत झूठ बोल रहा है. उसको तो बैग किधर है वो बैग? वही कैसा लग रहा है बैग तेरे को? बहुत भारी ಹಲ್ಕ ಪಾಪ ಹುಡುಗ ಎಷ್ಟು ಬ್ಯಾಗ್ ತಗೊಬಿಟ್ಬಿಟ್ಟು ತುಂಬ ಭಾರಿ ಐತೆ, ಅಲ್ಲೇ ಇಕ್ಕೆ ಹೋಗ್ಬಿಡೋಣ ಹಂಗೆ ಹಿಂಗೆ ಅಂತಿದ್ದ. ನನ್ನ ಬ್ಯಾಗ್ ನೋಡಿದ್ರೆ ಅವ್ನಿಗೆ ಇನ್ನೂ ಭಯ ಆಗ್ತೈತೆ. हाय हेलो. अभी गौरीकुंड के लिए जा रहे हैं जीप में. बैग बराबर ऊपर रखा है ना? ठीक है. ऐसे लेफ्ट जाना है. ಫುಲ್ಲು ಜೀಪ್ ಹಿಡಿದ್ವಿ. ಜೀಪದು ವೀಡಿಯೋ ನೋಡಿರ್ತೀರ. ಜೀಪದ ವೀಡಿಯೋ ನೋಡಿ ಅಲ್ಲಿಂದ ಡೈರೆಕ್ಟಾಗಿ ಫುಲ್ ಕ್ಲೌಡ್ ಇತ್ತು ಅಂತ, ಎಲ್ಲೂ ಮಳೆ ಬರೋ ಥರ ಇತ್ತಂತ ಗುಡುಗುಡು ಅಂತ ಓಡ್ ಬಂದ್ವಿ. ಬಂದ ತಕ್ಷಣ ಇಲ್ಲೊಂದು ರೂಮ್ ನೋಡಿದ್ವಿ. 2500 ಅಂತ ಹೇಳೋದು 4 ಜನಕ್ಕೆ. ಹಂಗೆ ಕನ್ವಿನ್ಸ್ ಮಾಡಿ 2000 rupees ಬುಕ್ ಮಾಡಿದ್ವಿ. ಸೊ ಈಚ್ ಒಬ್ಬರಿಗೆ 500 ಇದಾಗುತ್ತಲ್ಲ. ರೂಮ್ ಬಂದ್ಬಿಟ್ಟು ಸಿಂಪಲ್ಲಾಗಿ ಇದೈತೆ. ನಾರ್ಮಲಾಗಿ ಅದು ಬಂದ್ಬಿಟ್ಟು ವಾಶ್ರೂಮ್ ಇದೆ. ಅದು ಬಿಟ್ಟರೆ ಇಲ್ಲಿ ಮೇಕಪ್ದು ಅದೇನೋ ಇದೆ. ಅದು ಬಿಟ್ಟರೆ ಅಷ್ಟೇ. ಚಿಕ್ಕದಾಗಿ ಒಂದು ರೂಮ್ ಇದೆ, ಬೆಡ್ ಇದೆ, ಮಲ್ಕೋಬೋದು ಅಷ್ಟೇ. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಫುಲ್ಲು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮಾರ್ಕೆಟ್ಗೆ ಹೋಗ್ಬಿಟ್ಟು ಅಲ್ಲಿ ಗೋಧಿಕುಂಡ್ ಅಂತ ಇದೆ, ಅಲ್ಲಿ ಬಿಸ್ನೀರು ಬರುತ್ತೆ, ಅಲ್ಲಿ ಸ್ವಲ್ಪ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡಿಕೊಂಡು ಆಮೇಲೆ ಇಲ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ ಮಲ್ಕೊಬಿಡ್ತೀವಿ. ಮತ್ತು ನಾಳೆ ಹೊಸದಾಗಿ ಇದಾಗಲಿ. ಇವು 3 ಜನ ಸಿಕ್ಕಿದ್ದಾರೆ. 3 ಜನ ಇಂಟ್ರೊಡ್ಯೂಸ್ ತೊಗೊತೀನಿ. ಬೈ आपका नाम? अमित शर्मा. भाई आकाश पेशापत. प्रजापत. मेरे को पहले ही नहीं आता है तो मुँह में. मनीष चौहान. ठीक है. आप लोग सभी मध्य प्रदेश से आया है. ठीक है. मध्य प्रदेश में आपका लैंग्वेज क्या बात करते हैं आप उधर? हम तो हिंदी में बात करते हैं नॉर्मली. और आपका? हमारे इधर निमाड़ी चलती है. निबाड़ी. आदिवासी. निबाड़ी. हाँ, निमाड़ी. ओके. वो कैसे आता है मतलब आदिवासी बोला कुछ? वो क्या मतलब पुराना से लैंग्वेज है क्या वो आपका इधर? क्या भाई बोल रहे हैं? पूर्वजों से चली आ रही है ये वाली लैंग्वेज हमारी. ओके. मतलब हमारा काम मतलब ऐसा बोला मतलब हिंदी चित्ती लैंग्वेज बोलता है हमारे इसमें. आधा पता ये हिंदी आधा और आपका लैंग्वेज आधा. हाँ. ऐसा नहीं. हाँ नहीं. मतलब अलग है जा. हाँ तू हाँ मतलब भी. हाँ. और तू मतलब यू. हाँ वो तू तो हिंदी में तू है. अलग मतलब इधर. हाँ. तलेंग मतलब उधर. ओके. और ये स्पेशल डिशेस खाना है ना, ये सभी मतलब पहले से फंक्शंस में करते हैं कि ये नॉर्मल घर में खाने के लिए दिवाली टाइम में खाना है वो. इसमें ये इसको क्या बोला आप? ये चरकी पपड़ी है. चरकी पपड़ी है. बेसन का पपड़ी. ठीक है. और कुछ अच्छा था ना, इसको क्या बोलते हैं आप ये बिस्किट को? ये खुरमे. हाँ कुलमे. वो हम उधर हमको मिलते हैं 5-10 रुपए के लिए. हम लेते हैं इतना देते हैं. हम खाते रहते थे उधर. मतलब हमारा गांव में मिलते हैं और उतना ही है ना. स्पेशल लेकर आया आपका गांव से. चरकी दलिया मतलब वो काला बूंदी. बूंदी है. बूंदी पता है. और क्या स्पेशल है लेकर आया? ಮ್ಯಾಗಿ. ಅಭಿ ನೋಡಿ ಗೊತ್ತು ಈ ಮ್ಯಾಗಿ ತಂದೋದ್ರೆ ಇದನ್ನ ಹಿಂಗೆ ಮಾಡ್ಕೊಂಡು ತಿನ್ನಕ್ಕಂತ ಗೊತ್ತಿಲ್ಲ. ಆದರೆ ಬಾಯ್ಲಿಂಗ್ ಏನು ಕಪ್ಪಿಲ್ಲ ಏನಿಲ್ಲ. ನನ್ಗೆ ಗೊತ್ತಿದಂಗೆ ಇದನ್ನ ಏನೋ ಮಾಡಲೇಬೇಕು. ನೋಡೋಣ ಹೋಗ್ತಾ
और ये कुछ लेकर आया था ना इसमें, पिकल पिकल्स। वो पिकल्स मतलब साइड डिश के लिए वही है ना स्पेशल आपका लेकर? दाने की चटनी, क्या चटनी है? दाने दानी, चटनी, मूंगफली। मूंगफली, हाँ पीनट्स का ಚಟ್ನಿ. ಓ घर में ही किया था. ठीक है. ನೋಡ್ಬೋದು ಇವೆಲ್ಲ ಸಿಕ್ಕಿದ್ದಾರೆ ಮಧ್ಯಪ್ರದೇಶದಿಂದ. ಮಿಕ್ಸರ್ ಇವಾಗೆಲ್ಲ ಇದೆಲ್ಲ ಹೆಂಗೆ ತಿಂದು ಖಾಲಿ ಮಾಡ್ತೀವಿ ಅಂತ ಗೊತ್ತಿಲ್ಲ, ನೋಡೋಣ. नहीं गोरा माता वो हाँ वो अलग दूध है, वो दूध. हाँ वो भोलेनाथ का विवाह हुआ था ना. हाँ वही उधर जाना. ಇದು ಔಟ್ಲಿಗೆ ಇವತ್ತಿಗೆ ಬಂದ್ವಿ, ರೂಮ್ ತೊಗೊಂಡ್ವಿ, ಸ್ವಲ್ಪ ತಿಂದಾದ್ಮೇಲೆ ಸ್ವಲ್ಪ ಸುತ್ತಾಡೋಣ ಅಂತ ಬಂದಿದ್ದೀವಿ. ಆಚೆ ಕಡೆ ಒಂದು ರೌಂಡ್ ಹೊಡಿತೀವಿ, ಅಕ್ಕಪಕ್ಕ ನೋಡ್ತೀವಿ, ನೋಡ್ಬಿಟ್ಟು ರೂಮ್ಗೆ ಹೋಗಿ ಮಲ್ಕೊತೀವಿ, ಬೆಳಗ್ಗೆ ಎದ್ದೇಳ್ತೀವಿ. ಅಷ್ಟೇ ಕತೆ ಗೊತ್ತಿವಿ. ನೋಡ್ದಪ್ಪ, ಲ್ಯಾಟಿಟ್ಯೂಡು, ಲಾಂಗಿಟ್ಯೂಡು, ಆಲ್ಟಿಟ್ಯೂಡು 3583 ನಾವು ಇವಾಗ ಇದ್ದೀವಿ. ಸೊ ಇದಾದಮೇಲೆ ನಾವು ಇನ್ನೂ 11,000 ಏನೋ ಹೋಗ್ತೀವಿ. ಹಾಂ, ಕೋಆರ್ಡಿನೇಟು ಉಕ್ಕಿಮಟ್ಟು, ಸೋನ್ಪ್ರಯಾಗ್, ಕೇದಾರ್ನಾಥ್. ಇನ್ನು ಇಲ್ಲಿಂದ 14 ಕಿಲೋಮೀಟರ್ ಅಂದರೆ ನಿಜವಾಗ್ಲೂ 14 ಕಿಲೋಮೀಟರ್ ಅಲ್ಲ, ಆಲ್ಮೋಸ್ಟ್ 20-22 ಕಿಲೋಮೀಟರ್ ಬರುತ್ತೆ. ಇವೆಲ್ಲ ರೂಮ್ ತೊಗೊಂಡಿರೋದಲ್ಲ ಇಲ್ಲಿರೋದೆ. ಅವ್ರ ಫ್ರೆಂಡ್ಸ್ ಯಾವಾಗ ಫೋನ್ ಮಾಡ್ತಾವೆ. ಸೊ ಇಲ್ಲಿ ಗಂಗಾ ನದಿ ಓಡ್ತಿದೆ, ಮತ್ತು ಇಲ್ಲಿ ಗೌರಿಕುಂಡ್ ಇದೆ. ಗೌರಿಕುಂಡಲ್ಲೇ ಫುಲ್ಲು ಬಿಸಿನೀರು ಬರೋದು, ಅಲ್ಲೇ ಹೋಗಿ ಸ್ನಾನ ಮಾಡಬೇಕು. ವೆದರ್ ನೋಡಿಗೋದು ಹೆಂಗೈತೆ ಮೇಲೆ ಎಲ್ಲ. ಇವಾಗ ಸ್ವಲ್ಪ ಬಿಸಿಲು ಬಂದಿದೆ, ಇದು ಮುಂಚೆ ಫುಲ್ಲು ಅದು ಇಲ್ಲಿ ಲೆವೆಲ್ಗೆ ಎಲ್ಲ ಫುಲ್ಲು ತಣ್ಣಗೆ ಐತೆ, ಫುಲ್ ತಣ್ಣಗೈತೆ. ಟೋಪಿ ಗಿಪ್ಪಿ ಎಲ್ಲ ಹಾಕೊಂಡು ಸ್ವೆಟ್ರ್ ಗಿಟ್ರೆಲ್ಲ ಹಾಕ್ಕೊಂಡು ಅಲ್ಲಿಂದ ಬ್ಯಾಗ್ ತಂದಿದೆ, ಫುಲ್ಲು ಬೆನ್ನು ಹೋಗೋದು. ಇವೆಲ್ಲ ಮನೆ ಮಾಡ್ಕೊಂಡು ಇಲ್ಲೇ ಇದ್ಬಿಟ್ಟೋದೆ ಅಂತ ಹೋಗಲ್ಲ ಬರ್ತಾನಪ್ಪ. ये गोलीकोंड है, उस्ताद का लेडीज़ का, उस्ताद का जेंट्स का. लास्ट ईयर ये कुछ नहीं था, ये शटर वगैरह कुछ नहीं था, अभी सब कर दिया. अभी सब कर दिया. इसलिए इधर ಆ್ಯಕ್ಚುಲಿ ಮೈನ್ ಎಂಟ್ರೆನ್ಸ್ ಪಾಯಿಂಟ್ ಇದು. ಗೋಲಿಕೊಂಡಿಂದ ಹಿಂಗಿಂದನೇ ಹೋಗಬೇಕು. ನನಗೆ ನುಗ್ಬಿಟ್ಟು ಹೋಯ್ತಾಯ್ತು. ಇದು ಇನ್ನೊಂದು 5 ಗಂಟೆ ಆಗ್ತಿದೆ. ಅದೇ ವ್ಯೂ, ನಮ್ಮ ಹುಡುಗರೆಲ್ಲ ಕೂತು ನಿಂತಿದ್ದಾರೆ. ಆಗ್ತಾಯಿಲ್ಲ ಗುರು, ಸೀರಿಯಸ್ ಆಗಿ ಲಾಸ್ಟ್ ಟೈಮ್ ಬಂದಂಗೆ ಈ ಸತಿ ಅಷ್ಟು ಶಕ್ತಿ ಇಲ್ಲ. ನೈಟು ಸರಿಯಾಗಿ ತಿಂದಿಲ್ಲ, ಬೆಳಗ್ಗೆ ತಿಂದಿಲ್ಲ, ನೆನ್ನೆ ಎಲ್ಲ ಏನೂ ತಿಂದೇ ಇಲ್ಲ. ಅದು ಚಿಪ್ಸ್ ಮ್ಯಾಗಿ ತಿನ್ಕೊಂಡಿದ್ದೀವಿ. ಪ್ರೋಟೀನ್ ಏನೂ ಹೋಗಿಲ್ಲ ಬಾಡಿಗೆ, ಗೊತ್ತಿಲ್ಲ ಹೆಂಗೆ ಹೋಗಿ ತಲುಪ್ತೀವಿ ಏನಂತ. ನೋಡೋಣ. ಬಾಯ್. ಸೊ ಆಲ್ಮೋಸ್ಟ್ 30% ಬಂದುಬಿಟ್ಟಿದ್ದೀವಿ, ಇನ್ನು 70% ಹೋಗಬೇಕು. ಇನ್ನೊಂದು ಚಿಕ್ಕದಾಗಿ ಫಾಲ್ ಐತೆ, ಮತ್ತು ಶೂ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮುಂದೆ ಚೆನ್ನಾಗಿದೆ ಒಂದು ವ್ಯೂ ಐತೆ, ಅದನ್ನ ತೋರ್ಸೋಣ ಅಂತಲೇ ಬಂದಿದ್ದು. ಅಲ್ಲಿಂದ ಫಾಲ್ಸ್ ಇದೆ, ಹಂಗೋಗಿ ಹೋಗಬೇಕು. ಆ್ಯಕ್ಚುಲಿ ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತಿರುತ್ತೆ, ಆ ಬ್ರಿಡ್ಜು ದಾಟಿ ಹಂಗೋಗಿ ಜಿಗ್ಜಾಗ್ ಮಾಡಿಕೊಂಡು ಆಮೇಲೆ ಇಲ್ಲಿ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಹಿಂದೆ ಹೋಗಬೇಕು. ನೋಡಿ ಅಲ್ಲಿ ತೋರ್ಸು, ಝೂಮ್ ಆಗ್ತಿದ್ಯಾ? ಹಾಂ, ಹಿಂದೆ ಹೋಗಿ ಅದಕ್ಕಿಂತ ಹಿಂದೆ ಹೋಗಬೇಕು. ಸೊ ಇವಾಗ ಆ್ಯಕ್ಚುಲಿ ಆಲ್ಮೋಸ್ಟ್ 30% ಕಂಪ್ಲೀಟ್ ಮಾಡಿದ್ದೀವಿ ಅಷ್ಟೇ, ಇನ್ನೂ 70% ಕಂಪ್ಲೀಟ್ ಮಾಡಬೇಕು. ಅವೇ ಎಲ್ಲ ಹಿಂಗಿರುತ್ತೆ. ಬಾಯ್ ಆಯ್ ಬೋಲ್ದು. ಇದು ನಮ್ಮ ಜೊತೆ ಸಿಕ್ಕಿದ್ದು, ಮಧ್ಯಪ್ರದೇಶದಿಂದ ಬಂದಿರೋದು. ಇಲ್ಲೋಗಿ ಹಂಗೋಗಿ ಹೋಗಬೇಕು. ಅಲ್ಲೋಗಿ ಮುಂದೆ ಬ್ರಿಡ್ಜ್ ಹತ್ರ ಹೋಗ್ಬಿಟ್ಟು ಒಂದು ಬೇಕಾದ್ರೆ ವೀಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ಮೇಲೆಲ್ಲ ಹೋಗಿ ಅಲ್ಲಿ ನಿಮಗೆ ಸ್ನೋ ಕಾಣಿಸ್ತಿರ್ಬೋದು, ಅದು ದಾಟಿ ಅದು ಹಿಂದೆ ಇದೆ, ಗೊತ್ತಿಲ್ಲ ಹೆಂಗೆ ಹೋಗ್ತೀವಿ ಏನು ಅಂತ. ಆ್ಯಕ್ಚುಲಿ ಇವಾಗಲೇ ತುಂಬ ಸುಸ್ತಾಗ್ತಿದೆ, ಸರಿಯಾಗಿ ಊಟ ಮಾಡಿಲ್ಲ ಅಂತ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ಏನಾಗುತ್ತೆ ಅಂತ. ಎಲ್ಲಂಗೆ
ಕ್ಯಾ ಬೈ ಅಂದರೆ ಇದು ಏನಕ್ಕೆ ವಿಡಿಯೋ ತೆಗಿತೀನಿ ಅಂದರೆ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಇಲ್ಲೇ ಸ್ಕಿಡ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಅಲ್ಲಿ ಕಾನತ್ ಹೋಗ್ಬಿಟ್ಟಿದೆ. ಆಮೇಲೆ ಯಾವುದೋ ಒಂದು ಹಿಡ್ಕೊಂಡು ತುಂಬ ಇಲ್ಲೋಗಿ ಮೇಲೆ ಹೋಗಿದೆ. ಮುಂದೆ ಹೋಗೋದು ಅಲ್ಲಿ ಬಿಜ್ಜಿದೆ. ಫ್ರೆಂಡ್ ವೆಯ್ಟ್ ಮಾಡ್ತೀವಿ, ಹೋಗ್ತಿದ್ದೀನಿ ಆ ಕಡೆ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಿಮ್ಗೆ. ಸೊ ಗಾಯ್ಸ್, ಇವಾಗ ಬಂದಿದ್ದೀವಿ ಇಲ್ಲಿ ಮುಂದೆ. ದಿಸ್ ಇಸ್ ವಾಟ್ ಲಾಸ್ಟ್ ಟೈಮ್ ನಿಮಗೆ ಸರಿಯಾಗಿ ಸಿ ಜೈ ಭೋಲೆನಾಥ್. ಹಂಗಿಂದ ಹಿಂಗೆ ಹೋಗಿ ಹಿಂದೆ ಹೋಗಿ ಎಲ್ಲ ಮೇಲೆ ಹತ್ತದ ಅನ್ಸುತ್ತೆ, ಹೋಗ್ತದೆ ಅನ್ಸುತ್ತೆ. ಆ್ಯಕ್ಚುಲಿ ಆ ಬೆಟ್ಟ ಏನು ಬೆಳ್ಳು ಕಾಣಿಸ್ತಿದೆ ಲಾಸ್ಟಲ್ಲಿ ಸಿಗೋದು, ಅದಕ್ಕೆ ಹಿಂದಕ್ಕೆ ಹೋಗಬೇಕು. ಆ್ಯಕ್ಚುಲಿ ನಾವು ಇಲ್ಲಿದ್ದೀವಿ. ಎನ್ವಿರಾನ್ಮೆಂಟ್ ಅಂತೂ ಸೀರಿಯಸ್ಸಾಗಿ ಮಸ್ತಾಗಿದೆ. ಸೀರಿಯಸ್ಸಾಗಿ ಕೋಲ್ಡ್ ಆಗಿದೆ, ಮಳೆ ಬರ್ತಿಲ್ಲ. ಹಾಗೆ ಒಂಥರ ಫುಲ್ಲು ಗ್ರೀನರಿ, ಎಲ್ಲ ಕಡೆ ಸುತ್ತ ಗ್ರೀನರಿ. ನಾಲ್ಕು ಕಡೆಯೂ ಫುಲ್ಲು ಮೌಂಟೇನ್ಸ್ ಇದೆ. ಸೆಂಟ್ರಲ್ಲಿ ನಾವು ನಿಂತಿದ್ದೀವಿ, ಅದು ನೀರು ಮೇಲೆ ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ. ತುಂಬ ಎಕ್ಸೈಟ್ ಆಗ್ತದೆ. ಸೊ ಇಲ್ಲಿಂದ ಮುಂದೆ ಹೋಗೋಣ. ಮುಂದೆ ಹೋಗ್ಬಿಟ್ಟು ಅಲ್ಲಿ ಏನಿದೆ ಹೆಂಗೆ ಅಂತ ನೋಡೋಣ. ಇಲ್ಲೆಲ್ಲ ಹುಡುಗರೆಲ್ಲ ಫೋಟೋ ತೊಗೊತಾರೆ. ನಾನು ಒಂದು 2-3 ಫೋಟೋ ತೊಗೊಂಡು ಇನ್ಸ್ಟಾಲ್ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಅವ್ರು ಹೆಂಗೆ ಬಿಡು ಕರೆಕ್ಟ್ ತೆಗಿತಾರೆ ಅಲ್ವಾ ಅಂತ. ನಾನು ಹಂಗೊತ್ತು ಹಂಗೆಲ್ಲ ನೀರು ಸೌಂಡೇ ಬರ್ತಿದೆ ಅನ್ಸುತ್ತೆ. ನೋಡೋಣ ಅಲ್ಲಿ. ಸರಿ, ಮತ್ತೆ ಮುಂದೆ ಸಿಗ್ತೀನಿ. ಅಲ್ಲೆಲ್ಲರೂ ಚೆನ್ನಾಗಿ ಏನೋ ತೋರಿಸ್ಬೇಕಂದ್ರೆ. ಸೊ ಆಲ್ಮೋಸ್ಟ್ ಇವಾಗ 30%, 40% ಮಾಡಿದ್ದೀವಿ. ಇನ್ನು 60-70% ಇದೆ. ಹೋಗ್ತಾ ಹೋಗ್ತಾ ಒಂದಿವೆ ಹೆಂಗಿದೆ, ಏನು ಮೂವ್ಮೆಂಟ್ ಹೆಂಗೆ ಚೇಂಜ್ ಆಗ್ತಿರುತ್ತೆ, ಏನೇನು ಕ್ಲೈಮೇಟ್ ಏನೋ ಚೇಂಜ್ ಆದ್ರೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಬಾಯ್. ಜಿಗ್ಜಾಕ್ ನೋಡಿ ಹೆಂಗೈತೆ. ಹಿಂಗೋಗಿ ಹೋಗ್ಬೇಕು. ಅಲ್ಲಿ ಸ್ನೋ ಇದೆ, ಮೌಂಟೇನ್ ಫುಲ್ ಆಫ್ ಸ್ನೋ. ಆಲ್ಮೋಸ್ಟ್ ಇಲ್ಲಿಂದ ಬಂದ ತಕ್ಷಣ ಇವಾಗ ಇಲ್ಲಿಂದ ತಿರ್ಗಾ ಟೆಂಟ್ ಮಾಡ್ಕೊಂಡು ಇದೇನಿದೆಯೋ ಮೌಂಟೇನ್ ಇದೆಲ್ಲ ದಾಟಿ ಆ ಕಡೆ ಹೋಗಬೇಕು. ಅಲ್ಲಿ ಮೇಲೆ ಕಾಣಿಸ್ತಾ ಇರ್ಬೋದು ಇದೆಯಲ್ಲ, ಅದು ದಾಟಿ ಆ ಕಡೆಯಿಂದ ಹೋಗ್ಬೇಕು. ಇವಾಗ ನಾವೆಲ್ಲಿದ್ದೀವಿ, ಹಿಂಗೋಗಿ ಹೋಗ್ಬೇಕು, ಮೇಲೆ ಹೋಗ್ಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಆಲ್ರೆಡಿ ಇವಾಗ 9 o'clock ಆಗ್ತಿದೆ. ಮೇ ಬಿ 50% ಅಂತ ಹೇಳ್ಬೋದು ಆಗಿದೆ. ಇನ್ನು ಮುಂದೆ ಎಷ್ಟಾಗುತ್ತೆ ಏನೋ ನೋಡೋಣ. ಆ್ಯಕ್ಚುಲ್ ರೂಟ್ ಅಲ್ಲಿದೆ, ಹಂಗೆ ಬರಬೇಕಂತ. ನಾವು ಹಿಂಗೆ ಶಾರ್ಟ್ಕಟ್ಟಲ್ಲಿ ಟ್ರೆಕಿಂಗ್ ಮಾಡ್ತಾಯಿದ್ದೀವಿ. ಫುಲ್ಲು ಆಂಟಿ ಬರ್ತಿದ್ದಾರೆ. ಹೋಗೋಣ. ಮೇಲೋಗಿ ಹೋಗ್ಬೇಕು. ಇನ್ನೇ ಅದಕ್ಕೆ ಹಿಂದೆ ಹೋಗ್ಬೇಕು, ಎಲ್ಲಿದೆ ಅಂತ ಗೊತ್ತಿಲ್ಲ. ಹೋಗ್ಬಾ. ಇವಾಗ ನಾವು ಶಾರ್ಟ್ಕಟ್ಟಿಗೆ ಬಂದಿದ್ದೀವಿ. ಸೊ ಶಾರ್ಟ್ಕಟ್ಟು ಹುಡುಗದು ಹೋಗ್ತಿದ್ದೆ ನೋಡಿ ಹಂಗೆ. ಮತ್ತು ಇಲ್ಲೇ ಒಂದು ಫಾಲ್ಸ್ ಹೋಗ್ತಿದೆ ಚಿಕ್ಕದಾಗಿ. ಆ್ಯಕ್ಚುಲಿ ನಾವು ಹಿಂಗೆ ಬಂದ್ವಿ, ಬರ್ತಿದ್ದೆ ನೋಡಿ ಆ ಕಡೆ ಫುಲ್ ಮೇಲೆ. ಆ್ಯಕ್ಚುಲ್ ರೂಟ್ ಬಂದ್ಬಿಟ್ಟು ಅದು ಹಿಂದೆ ಇದೆ. ನಾವು ಇವಾಗ ಶಾರ್ಟ್ಕಟ್ ಹಿಂಗೆ ಒಳಗಡೆ ಹೋಗಿ ಹಿಂಗೆ ಮೇಲೆ ಹತ್ತಿ ಹಿಂಗೆ ಹೋಗಿ ಇವಾಗ ಅಲ್ಲಿ ಮೇಲೆ ರೀಚ್ ಆಗ್ತೀವಿ. ಮೇಲೆ ರೀಚ್ ಆಗಿ ಅಲ್ಲಿಂದ ಇನ್ನೂ ಒಂದು 4 ಕಿಲೋಮೀಟರ್ ನಡ್ಕೊಂಡು ಹೋದರೆ ಅಲ್ಲಿ ದೇವಸ್ಥಾನ ಸಿಗುತ್ತೆ. ಸೊ ನೀರು ಈ ಕಡೆ ಬರ್ತಿದೆ. ಸೊ ದಿಸ್ ಇಸ್ ದ ವ್ಯೂ ಆಫ್ ದ ಶಾರ್ಟ್ಕಟ್. ಅದು ಬಂದ್ಬಿಟ್ಟು ಹಳೆ ರೂಟ್ ಅಂದರೆ 2013 ಮುಂಚೆ ಫ್ಲೋಡ್ ಆಗಿತ್ತಲ್ಲ, ಆವಾಗ ಆ ರೂಟ್ ಬರ್ತಿದ್ವು. ಆ ರೂಟ್ ಹಿಂಗೆ ಬಂದು ಮೇಲೆ ಬಂದು ಹಿಂಗೆ ಹೋಗ್ತಿದ್ವು. ಸೊ ಇವಾಗ ಫ್ಲೋಡ್ ಆಗಿ ಫುಲ್ಲು ಇದಾಗ್ಬಿಟ್ಟಿದೆ ಅಂತ ಶಾರ್ಟ್ಕಟ್ ಮಾಡಿದ್ದಾರೆ. ನೋಡಪ್ಪ ವಯಸ್ಸೋದೆಲ್ಲ ಹೆಂಗೆಲ್ಲ ಬರ್ತಿದ್ದಾರೆ. ಹುಡುಗ ಕೂತಿದ್ದಾನೆ, ಬೇಜಾರಾಗ್ಬಿಟ್ಟೈತೆ ಅವ್ನಿಗಂತೂ. ಇನ್ನೂ ಎಷ್ಟು ದೂರ ಅಂತ ಕೇಳಿ ಬೇಜಾರು ಮಾಡ್ಕೊಬಿಟ್ಟು ಅವನು. ಇಲ್ಲಿಗೆ ಶಾರ್ಟ್ಕಟ್ಗೆ ಇಷ್ಟೇ, ಮುಂದೆ ಸಿಗೋಣ. ಅಲ್ಲಿ ಫುಲ್ಲು ಬೆಟ್ಟ ಹತ್ಬಿಟ್ಟ ಮೇಲೆ ವಿಡಿಯೋ ಮಾಡ್ತೀನಿ. ಅದೇ
ಸ್ಟಾರ್ಟಿಂಗ್ ಆವಾಗಲೇ ವೀಡಿಯೋ ಮಾಡಿದ್ನಲ್ಲ ಕೆಳಗಡೆ ಇದ್ದೆ ಅಂತ. ಸೊ ಅದು ಮೇಲೆ ಇಲ್ಲಿದ್ದೆ ಸೊ ಇಲ್ಲಿದ್ದೀನಿ. ಆ್ಯಕ್ಚುಲಿ ನಾವು ಅಲ್ಲಿ ಗೋಧಿಕೊಂಡ್ ಅಂತ ಏನು ಹೇಳಿದ್ವು, ಆ ಗೋಧಿಕೊಂಡ್ ಬಂದ್ಬಿಟ್ಟು ಎಲ್ಲಿದೆ ಅಂದರೆ, ಒಂದು ನಿಮಿಷ, ಇದು ಬೆಟ್ಟಗಳಿದೆಯಲ್ಲ, ಬೆಟ್ಟಗಳು ಹಿಂದೆ ಇದೆ, ಬೆಟ್ಟಗಳ ಹಿಂದೆ ಬಂದ್ಬಿಟ್ಟು ಇದದು ಗೋಧಿಕೊಂಡ, ಅಲ್ಲಿಂದ ಬಂದಿದ್ದೀವಿ. ಆ್ಯಕ್ಚುಲಿ ನಿಮಗೆ ಫುಲ್ಲು ಬ್ರೌನಿಷ್ ಕಾಣಿಸ್ತಿದೆಯಲ್ಲ, ಫುಲ್ಲು ಕ್ಲೌಡ್ ಮುಚ್ಚಿದೆಯಲ್ಲ, ಆ ಬೆಟ್ಟದಿಂದ ಬಂದಿರೋದು. ಓಕೆನಾ. ಇದು ಶಾರ್ಟ್ಕಟ್ ಇಲ್ಲಿ ಬಂದಿದ್ದು, ಇಲ್ಲೆಲ್ಲ ಹಿಂಗೆ ಇಳಿದು ಶಾರ್ಟ್ಕಟ್ ಬಂದಿದ್ದು. ಆ್ಯಕ್ಚುಲಿ ಬರಬೇಕಂದ್ರೆ ಹಿಂಗೆ ಹತ್ತಿ ಮೇಲೆ ಹೋಗಿ ಆಮೇಲೆ ಹಿಂಗೆ ಬರ್ತದೆ. ಸೊ ನಾವು ಹಿಂಗೆ ಶಾರ್ಟ್ಕಟ್ ಬಂದ್ವಿ, ಅದೇ ಶಾರ್ಟ್ಕಟ್ ಬಂದರೆ ತುಂಬ ಕಷ್ಟ, ನಾರ್ಮಲ್ ಆಗಲ್ಲ, ಹತ್ತಕ್ಕಾಗಲ್ಲ. ಇವಾಗೆಲ್ಲ ಕುದುರೆಗಳೆಲ್ಲ ಯಾವುದು ಬರೋಲ್ಲ ಆ ಕಡೆ, ನಾವು ಓನ್ಲಿ ಲೈಕ್ ಮನುಷ್ಯರು ಮಾತ್ರ, ಯಾಕಂದರೆ ಕುದುರೆ ಅದು ಅಷ್ಟು ಹೈಟ್ ಇದೆ ಫುಲ್ಲು. ಸೊ ಅದು ಕುದುರೆಗಳ ಮೇಲೆ ಹೋಗೋಕ್ಕಾಗಲ್ಲ, ಅದು ಫ್ಲ್ಯಾಟ್ ಬೇಕಂತ ಅದು ರೋಡಲ್ಲಿ ಬರ್ತದೆ. ನಾವು ಶಾರ್ಟ್ಕಟ್ಟಲ್ಲಿ ಬಂದ್ವಿ. ಹುಡುಗರು ಎಲ್ಲೆಲ್ಲೋ ಒಬ್ಬರು ಹೋಗಿದ್ದಾರೆ, ಫೋನ್ ಮಾಡಿ ತಿಳ್ಕೊಬೇಕು. ನಾನು ಒಬ್ಬನೇ ಇಲ್ಲಿ ಮೇಲೆ ಬಂದುಬಿಟ್ಟು ವೀಡಿಯೋ ಮಾಡೋದಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಕಡೆ ಮುಂದೆ ಹೋದರೆ ದೇವಸ್ಥಾನ ಸಿಗುತ್ತೆ. ಕೊನೆಗೆ ದೇವಸ್ಥಾನಕ್ಕೆ ಬಂದಾಯಿತು. ದೇವಸ್ಥಾನದ್ದು ಲೆಫ್ಟ್ ಸೈಡಲ್ಲಿ ನಿಂತಿದ್ದೀನಿ. ಸೊ ಮೇಲಿಂದ ಎಲ್ಲ ತೋರಿಸ್ಲಿ ಅಂತ. ಕ್ರೌಡ್ ನೋಡಿ ಎಷ್ಟಿದೆ. ಆ್ಯಕ್ಚುಲಿ ಟೈಮ್ ಬಂದುಬಿಟ್ಟು 2:30, 3 o'clock ಆಗ್ತಿದೆ. ನಾವು ಬಂದಿದ್ದು ಆ್ಯಕ್ಚುಲಿ 4 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ 12:30, 1 ಗಂಟೆಗೆಲ್ಲ ಬಂದುಬಿಟ್ವಿ. ಸೊ ಪರಿಸ್ಥಿತಿ ಇದೆ. ಊಟ ಗೀಟ ಏನೂ ಮಾಡಿಲ್ಲ. ಇಲ್ಲಿ ಆ್ಯಕ್ಚುಲಿ ಫ್ರೀ ಫುಡ್ ಸಿಗುತ್ತೆ, ಭಂಡಾರ ಅಂತ ಕರೀತಾರೆ. ಹೋಗ್ಬಿಟ್ಟಲ್ಲ ಅನ್ನ ಸಾಂಬಾರು ಬಂದುಬಿಟ್ಟು ಅಲ್ಲೊಂದು ಟೆಂಟ್ ನೋಡಿದ್ವಿ. ಟೆಂಟ್ ಏನಂತ ತೋರಿಸ್ತೀನಿ. ಆ ಟೆಂಟ್ ತೊಗೊಂಡು ಹಂಗೆ ನಿದ್ದೆ ಮಾಡಿ ಸಾಯಂಕಾಲ ಒಂದು ಸತಿ ದರ್ಶನ ಮಾಡಿ ನೈಟ್ ಇನ್ನೊಂದು ಸತಿ ಮೈನ್ ದರ್ಶನ ಮಾಡಿ ಆಮೇಲೆ ವಾಪಸ್ ಹೊರಡೋಕ್ಕೆ ಪ್ಲ್ಯಾನ್ ಇದು. ಸೊ ಹಿಂದೆ ಅಲ್ಲೆಲ್ಲ ಶಂಕರಾಚಾರ್ಯದು ಸಮಾಧಿ ಎಲ್ಲ ಇದೆ, ಮತ್ತು ಅದು ಭೀಮಶಿಲ ಅಂತ ಒಂದು ಸ್ಟೋನ್ ಇದೆ, ಅದೆಲ್ಲ ತೋರಿಸ್ತೀನಿ ನಿಮಗೆ ಹೋಗ್ತಾ. ಸೊ ಇವತ್ತಿಗೆ ಇಷ್ಟೇ. ಕ್ಯೂ ಬಂದ್ಬಿಟ್ಟು ಆ್ಯಕ್ಚುಲಿ ಹೇಳ್ದಂಗೆ 2-3 ಕಿಲೋಮೀಟ್ರ್ ಕ್ಯೂ ಐತೆ. ಒಂದು 4-5 ಅವರ್ ದರ್ಶನ ಆಗುತ್ತೆ. ಹಿಂದೆ ಮೌಂಟನ್ಸಲ್ಲಿ ಫುಲ್ ಸ್ನೋ ಇದೆ. ಮತ್ತು ದೇವಸ್ಥಾನ ಮುಂದೆ ನಿಂತಿದ್ದೀನಿ. ಕ್ಯೂ ಅಲ್ಲಿಂದ ಫುಲ್ ಹಿಂದೆ ಹೋಗುತ್ತೆ, ಅದು ಕ್ಯೂ ತೋರ್ಸೋಕ್ಕಾಗಲ್ಲ, ನನ್ನ ಹತ್ರ ಡ್ರೋನ್ ಇಲ್ಲ. ಸೊ ಈ ಪೊಸಿಷನ್ ಇಲ್ಲಿದೆ. ಕ್ಲೌಡ್ಸ್ ಎಲ್ಲ ಇದೆ, ಅದು ಸ್ನೋ ಇಲ್ಲ. ಕ್ಲೌಡ್ಸ್ ಬಂದ್ಬಿಟ್ಟು ಫುಲ್ಲು ಹತ್ತದಲ್ಲೇ ನಮ್ಮ ಜೊತೆ ಹೋಗ್ತೈತೆ. ಅದೆಲ್ಲ ನಮ್ಗೆ ಟಚ್ ಆಗುತ್ತೆ ಅನ್ಸುತ್ತೆ. ನೋಡಿ ದೇವಸ್ಥಾನ ಇದೆ, ವ್ಯೂ ಇದಿದೆ. ಇದು ಹೊಸದಾಗಿ ಏನೋ ಬಾವುಟ ಬೇರೆ ಹಾಸಿದ್ದಾರೆ ಈ ಸತಿ, ವೈಟ್ ಕಲರ್ ಬಾವುಟ ಇದು. ಡಿಮ್ಯಾಂಡ್ ಆಗಿದೆ ಅಂದರೆ ಎಲ್ಲಿ ನೋಡು ಟೆಂಟು. ನೋಡಿ ಇಲ್ಲಿ ರೋಡಲ್ಲಿ ಟೆಂಟು, ಅಲ್ಲಿ ಟೆಂಟು, ಇದೆಲ್ಲ ಆ್ಯಕ್ಚುಲಿ ಕೂತ್ಕೊಳ್ಳೋಕ್ಕೆ ಇದಕ್ಕೆ ಜಾಗಗಳಿದು. ಆಮೇಲೆ ಆ ಬಿಲ್ಡಿಂಗ್ ಇನ್ನೂ ಕಟ್ಟೇ ಇಲ್ಲ. ಆ ಕಟ್ಟಿರೋ ಬಿಲ್ಡಿಂಗ್ ಎಲ್ಲ ಆಲ್ರೆಡಿ ಟೆಂಟ್ ಹೋಗಿ ಅದು ಮಾಡ್ತಾವೆ. ಇಲ್ಲಿ ಟೆಂಟು, ಇದು ಬ್ಯಾಕ್ ಸೈಡು. ಸೊ ಈಗ ನಮ್ಮ ರೂಮ್ ತೋರಿಸ್ತೀನಿ ಬನ್ನಿ. ನಾರ್ಮಲಾಗಿ ಇವಾಗ ಏನು ಮಾಡೋದು ಅಂದರೆ, ಬಂದೆ ಕೇಳಿದೆ, ವಿಚಾರಿಸಿದೆ, 2,500 ರೂಪಾಯಿ ಅಂತ ಹೇಳೋದು. ನಾನು ಅಂದೆ ಇಲ್ಲಾಗೋದು 4 ಜನ ಇದ್ದೀವಿ, 2,000 ರೂಪಾಯಿ ಮಾಡ್ಕೊ, ಒಬ್ಬರಿಗೆ 500 ರೂಪಾಯಿ ಆಗುತ್ತೆ ಈಸಿಯಾಗಿ, ಹಂಗೆ ಅಂತ ನೋಡಿ. ಅದು ಕಾಲು ಬೇರೆ ಬಂದಿದ್ದು. ಆ ದರ್ಶನ ಆದಮೇಲೆ ಕಂಪಲ್ಸರಿ ಅಲ್ಲಿ ಹೋಗಲೇಬೇಕಂತೆ. ಸೊ ಅಲ್ಲಿ ಹೋದರೆ ಸೊ ಬಂದಿರೋ ಕಾರ್ಯ ಫುಲ್ಲು 100% ಕಂಪ್ಲೀಟ್ ಆಗುತ್ತೆ. ಅಲ್ಲಿದೆ ನೋಡಿ ಮೇಲೆ. ಹಾಂ, ಕ್ಲೈಮೇಟು ಫುಲ್ಲು ಮಳೆ ಬರೋ ಥರ ಇದೆ. ಮಳೆ ಬರುತ್ತಿಲ್ಲ, ಸುಮ್ಮನೆ ಡಿಸ್ಲಿಂಗ್ ಆಗ್ತಿದೆ. ಅಲ್ಲಿಂದ ಹಂಗಿಂದ ಹತ್ತೋಗ್ಬೇಕದು. ಇಲ್ಲೆಲ್ಲ ಫುಲ್ ಕನ್ಸ್ಟ್ರಕ್ಷನ್ ನಡೆಸ್ತಿದೆ. ಆಮೇಲೆ ನಾನು ನಿಮ್ಗೊಂದು ಫೋಟೋ ತೋರಿಸ್ತೀನಿ. ಆ ಫೋಟೋದಲ್ಲಿ ಮೋದಿಜಿ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ದಿವಸದಲ್ಲಿ ಹೆಂಗಾಗುತ್ತೆ ಏನು ಅಂತಲೂ ಹಾಕಿದ್ರಪ್ಪ. ಚೆನ್ನಾಗೈತೆ. ಎಲ್ಲ ಕಡೆಯೂ ಈ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಸೆಂಟ್ರಲ್ ಒಂದು ದೊಡ್ಡ ರೋಡು ನೋಡೋ. ಇಲ್ಲೆಲ್ಲ ಕನ್ಸ್ಟ್ರಕ್ಟ್ ಆಗ್ತದೆ. ಅಂಕಲ್ ಏನೋ ಮಾಡ್ತವ್ರೆ. ಇದು ಇದು ಟೆಂಟು ಆ್ಯಕ್ಚುಲಿ. ಹಾಂ, ಆಮೇಲೆ ತೋರಿಸ್ತೀನಿ. ಸೊ ಇವಾಗ ಮಧ್ಯರಾತ್ರಿ 2 ಗಂಟೆ ಆಗ್ತಿದೆ. ಸೊ 2 ಗಂಟೆಗೆ ನಾನಿವಾಗ ದೇವಸ್ಥಾನದಲ್ಲಿ ಬೆಳಗ್ಗೆ ಗರ್ಭಗುಡಿಗೆ ಬಿಡುತ್ತಾರೆ. ಬೆಳಗ್ಗೆ 2:15 ಟೈಮಿಂಗ್ಸ್ ಇದು. ಬೆಳಗ್ಗೆ 5 ಗಂಟೆಗೆ ದೇವರ ದರ್ಶನ ಓಪನ್ ಆಗುತ್ತೆ ಅಂದ್ಬಿಟ್ಟು ಜನ ಕ್ಯೂ ನಿಂತಿದ್ದಾರೆ. ಅದು ನಾನು ಒಬ್ಬ ನಿಂತಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ.
ಫುಲ್ ಎಲ್ಲ ಸ್ನೋ ಮೌಂಟನ್ಸ್ ಇದೆ. ಸೊ ಇವಾಗ ಏನು ಸೀನ್ ಅಂದರೆ ಇವಾಗ ತಾನೇ ಫುಲ್ಲು ದರ್ಶನ ಆಗಿ ಆಚೆ ಕಡೆ ಬಂದೆ. ದರ್ಶನ ಅಂದರೆ ನಾರ್ಮಲ್ ದರ್ಶನ ಅಲ್ಲ, ಯಾರಿಗೂ ಈ ಟೈಮ್ಗಳು ಬಿಡೋಲ್ಲ. ನಾನು ಬಂದ್ಬಿಟ್ಟು ಎಕ್ಸಾಕ್ಟಾಗಿ ನೈಟು 2 ಗಂಟೆಗೆ ಒಂದು ಕ್ಯೂಗೆ ನಿಂತ್ಕೊಂಡು 5 ಗಂಟೆಗೆ ಹೌದು ಬಾಗಿಲು ತೆಗೆದು ಒಳಗಡೆ ಬಿಡ್ತಾರೆ. ಒಳಗಡೆ ಬಿಟ್ಟರೆ ಮೈನು ಲೈಕ್ ಏನಿದೆ ಆ್ಯಕ್ಚುಲಿ ದೇವ್ರ ವಿಗ್ರಹ ಏನಿದೆ ಅದನ್ನ ಟಚ್ ಮಾಡೋಕ್ಕೆ ಬಿಡ್ತಾರೆ. ಅದೇ ಇನ್ನೂ 1 ಅವರ್ 2 ಅವರ್ ಆದಮೇಲೆ ಬಿಡಲ್ಲ ಅವರು. ಸೊ ಅದಕ್ಕೋಸ್ಕರನೇ ನಾನು 2 ಗಂಟೆಗೆ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಇವಾಗ ಆಚೆ ಕಡೆ ಬಂದಿದ್ದೀನಿ. ಸೊ ಥಿಂಗ್ ಈಸ್ ಲೈಕ್ ಏನಂದರೆ ನಾರ್ಮಲಾಗಿ ಈ ಸೀನ್ ಹೆಂಗಂದರೆ ಇವಾಗ ಅದು ಏನದು ಒಳಗಡೆ ಇರೋದು ಕೇದಾರನಾಥ ಒಳಗಡೆ ಇರೋದು ಏನಂದರೆ ಆ್ಯಕ್ಚುಲಿ ವೆನ್ ಕುರುಕ್ಷೇತ್ರ ನಡೆದಾಗ ಪಾಂಡವಸ್ ಜೊತೆ ಅವಾಗ ಪಾಂಡವಸ್ ತುಂಬ ಜನನ ಸಾಯಿಸ್ಬಿಟ್ಟಿರ್ತಾರೆ. ಸಾಯಿಸಿದಾಗ ಅವ್ರಿಗೆ ತುಂಬ ಪಾಪ ಸುತ್ಕೊಂಡಿರುತ್ತೆ. ಸೊ ಅದನ್ನ ಮುಕ್ತಿ ಪಡಿಬೇಕು ಅಂತ, ಸೊ ಆ ಮುಕ್ತಿ ಪಡಿಬೇಕಂತ ಏನು ಮಾಡ್ತಾರೆ, ಶಿವನ ಹತ್ರ ಹುಡ್ಕೊಬರ್ತಾರೆ. ಶಿವನ ಹತ್ರ ಬಂದಾಗ ಶಿವನಿಗೆ ಫುಲ್ಲು ಬೇಜಾರು, ಇವ್ರಿಗೇನಕ್ಕೆ ನಾವು ಮುಕ್ತಿ ಕೊಡಬೇಕು, ಇವ್ರಿಗೇನಕ್ಕೆ ನಾವು ಕೈಲಾಸ ಕಳಿಸ್ಬೇಕು, ಇವ್ರು ಇಷ್ಟೆಲ್ಲ ಪಾಪ ಮಾಡಿದೆ ಅಂತ. ಇದು ಏನು ಮಾಡ್ತಾರೆ, ಸರಿ ಅಂದ್ಬಿಟ್ಟು ಶಿವನ ಹುಡ್ಕೊಂಡು ಇಲ್ಲಿ ಮುಂದೆವರೆಗೂ ಬರ್ತಾರೆ. ಕೆಳಗಡೆ ಸೌತ್ ಇಂಡಿಯಾದಿಂದ ಹಿಡಿದು ಮೇಲೆ ನಾರ್ತ್ ಇಂಡಿಯಾವರೆಗೂ ಇಲ್ಲಿ ಕೇದಾರನಾಥವರೆಗೂ ಬರ್ತಾರೆ. ಇಲ್ಲಿ ಬಂದಮೇಲೆ ಅಲ್ಲಿ ನೋಡಿದ್ರೆ ತುಂಬ ಹಸುಗಳಿರುತ್ತೆ. ಇವಾಗ ಏನು ಮಾಡ್ತಾರೆ, ಶಿವಜಿನೂ ಇಲ್ಲೇ ಇದ್ದಾಗ ಏನು ಮಾಡ್ತಾರೆ, ನಾನು ಹಸುವಾಗಿ ಕನ್ವರ್ಟ್ ಆಗಿಬಿಡ್ತೀನಿ ಅಂತ ಹಸುವಾಗಿ ಕನ್ವರ್ಟ್ ಆಗಿಬಿಡ್ತಾರೆ. ಹಸುವಾಗಿ ಕನ್ವರ್ಟ್ ಆಮೇಲೆ ಭೀಮ ಏನು ಮಾಡ್ತಾರೆ, ಭೀಮ ಬಂದು ಕಂಡುಹಿಡಿತಾರೆ. ಹೆಂಗೆ ಕಂಡುಹಿಡಿತಾರೆ ಅಂದರೆ ಭೀಮ ಬಂದ್ಬಿಟ್ಟು ಈ ಹಸುಗಳ ಜೊತೆ ಇನ್ನೊಂದು ಹಸು ಇರುತ್ತಲ್ಲ, ಸೊ ಭೀಮ ದೊಡ್ಡದಾಗಿ ಆಂಜನೇಯ ಥರ ದೊಡ್ಡದಾಗಿ ಆಗ್ಬಿಡ್ತಾರೆ. ಸೊ ಅವಾಗೇನಾಗುತ್ತೆ, ಎಲ್ಲ ಹಸುಗಳು ಬಂದ್ಬಿಟ್ಟು 2 ಕಾಲು ಮಧ್ಯಗಳಲ್ಲಿ ಒಳಗಡೆ ತೂರುತ್ತೆ. ಸೊ ಆದರೆ ಒಂದೇ ಒಂದು ಹಸು ಮಾತ್ರ ತೂದಲ್ಲ, ಯಾಕಂದರೆ ಅದೇ ಶಿವಜಿ, ಓಕೆನಾ. ಸೊ ಅವ್ರು ತೂದಲ್ಲ ಅಂದ್ಬಿಟ್ಟು ಅವಾಗ ಅವನೇನು ಮಾಡ್ತಾರೆ, ಹಿಡ್ಕೊಳಕ್ಕೆ ಹೋಗೋವಾಗ ಏನು ಮಾಡ್ತಾರೆ, ಹಂಗೆ ಭೂಮಿಯಲ್ಲಿ ಹಂಗೆ ಒಳಗಡೆ ಫುಲ್ಲು ಹಂಗೆ ಮೆಲ್ಟ್ ಆಗೋತ್ತದೆ, ಫುಲ್ ಕೆಳಗಡೆ ಹೋಗ್ತದೆ. ಭೀಮ ಬಂದ್ಬಿಟ್ಟು ಹಿಂದೆ ಕೌಸ್ಗೆಲ್ಲ ಫುಲ್ಲು ಬುಲ್ಸ್ಗೆಲ್ಲ ಹಿಂದೆ ಒಂದು ಇವಾಗ ಕ್ಯಾಟಲ್ಗಳೆಲ್ಲ ಹಾಕಿ ತಗೊಂಡೋಗ್ತಾರೆ ಗೊತ್ತಾ, ಒಂದು ಇದು ಥರ ಇರುತ್ತಲ್ಲ, ಸೊ ಉಬ್ಬು ಥರ ಇರುತ್ತಲ್ಲ ಹಿಂದೆ, ಅದನ್ನ ಹಿಡ್ಕೊತದೆ. ಹಿಡ್ಕೊಂಡ ತಕ್ಷಣ ಅದು ಉಬ್ಬು ಹಂಗೆ ಸ್ಟಕ್ ಆಗಿ ಅಲ್ಲೇ ಆಗಿಬಿಡುತ್ತೆ. ಸೊ ಅದಾದ ತಕ್ಷಣ ಸ್ವಲ್ಪ ದಿವಸ ಆದಮೇಲೆ ಇನ್ನೂ ಬೇರೆ ಕಡೆ ಇನ್ನೂ 4 ಜಾಗದಲ್ಲಿ, ಒಂದು ಕಡೆ ಬಾಡಿ, ಒಂದು ಕಡೆ ಕೈಗಳು, ಮತ್ತು ಒಂದು ಕಡೆ ಕಾಲುಗಳು, ಒಂದು ಕಡೆ ತಲೆಗಳು, ಇದಕ್ಕೆ ಪಂಚಕೇದಾರ ಅಂತ ಕರೀತಾರೆ. ಇದು ಮೈನ್ ಕೇದಾರ. ಈ ಮೈನ್ ಕೇದಾರದಲ್ಲಿ ಹಿಂದೆ ಅದು ಗುಂಬೆ ಥರ ಏನೋ ಬರುತ್ತಲ್ಲ, ಅದನ್ನ ಹಿಡ್ಕೊಂಡಿದ್ದಕ್ಕೆ ಅದು ಹಂಗೆ ಸ್ಟಕ್ ಆಗಿ ಸ್ಟೋನ್ ಆಗಿರೋದು. ಸೊ ಅದನ್ನ ರಿಯಲ್ ಆಗಿ ಭೀಮ ಹಿಡ್ಕೊಂಡಿದ್ದಕ್ಕೆ ಶಿವ ಅವರು ಹಂಗೆ ಬಿಟ್ಟು ಇದು ಮಾಡಿರೋ ಜಾಗ ಆಯಿತು ಆ್ಯಕ್ಚುಲಿ. ಸೊ ಇವಾಗ ನಂಗೆ ಸೀರಿಯಸ್ಲಿ ತುಂಬ ಎಕ್ಸೈಟ್ಮೆಂಟ್ ಆಗ್ತಿದೆ, ಯಾಕಂದರೆ ಲಾಸ್ಟ್ ಟೈಮ್ ಬಂದಿದ್ದೆ, ಎಲ್ಲ ಎಕ್ಸ್ಪ್ಲೋರ್ ಮಾಡಿದೆ, ಅದನ್ನ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಸುಸ್ತಾಗಿತ್ತು, ನಾನು ಮಲ್ಕೊಬಿಟ್ಟಿದ್ದೆ. ಇವತ್ತು ತುಂಬ ಸುಸ್ತಾಗ್ಬಿಟ್ಟಿತ್ತು. ಇದು 2 ಗಂಟೆಗೆ ಎದ್ದು ಟೈಮ್ ಕರೆಕ್ಟಾಗಿ ಬಂದು ನಿಂತ್ಕೊಂಡು ಅದು ಬಿಡ್ತಾರ ಇಲ್ವ ಅಂತ ತುಂಬ ಡೌಟ್ ಇತ್ತು. ಇದು ಬಿಟ್ಟರು. ಸೊ ಇವಾಗ ದರ್ಶನ ಆಯಿತು. ಇಲ್ಲಿ ಏನೇನಿದೆ ಅಂದರೆ, ಸೊ ನಾನು ನಿಮ್ಗೆ ತೋರಿಸ್ತೀನಿ, ಬಂದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಇಲ್ಲಿ ಏನೇನಿದೆ, ದೇವಸ್ಥಾನ ಹತ್ರ ಏನೇನಿದೆ, ದೇವಸ್ಥಾನ ಮೈನ್ ಇಲ್ಲಿ ಎಷ್ಟು ಜನ ಇರೋದಲ್ಲ, ಇಲ್ಲಿ ಏನೇನು ಸಿಗುತ್ತೆ, ಏನೇನು ನೋಡ್ತಾರೆ, ಎಂತೆಂಥ ಜನ ಇದ್ದಾರೆ ಏನು ಅಂತ ನಾನು ನಿಮಗೆ ಇವಾಗ ವೀಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ಶಂಕರಾಚಾರ್ಯ ಮಠಗಳಿದೆ. ಶಂಕರಾಚಾರ್ಯ ಮಠ ಬಂದುಬಿಟ್ಟು ಅಲ್ಲಿ ಕೆಳಗಡೆ ಇದೆ, ಆದರೆ ಇಲ್ಲಿ ಸಮಾಧಿ ಬಂದುಬಿಟ್ಟು ದೇವಸ್ಥಾನ ಹಿಂದೆನೇ ಆಗಿದೆ ಸಮಾಧಿ. ಸೊ ಆಮೇಲೆ ಇಲ್ಲಿ ಬಂದುಬಿಟ್ಟು ಭೀಮಶಿಲಾ ಅಂತ ಇದೆ. ಭೀಮಶಿಲಾ ಏನಂದರೆ ಆ್ಯಕ್ಚುಲಿ 2013 ಫ್ಲೋಟ್ಸ್ ಬಂದಾಗ ಫುಲ್ಲು ನೀರು ಕಚ್ಕೊಂಡು ಹೋದಾಗ ಈ ದೇವಸ್ಥಾನನ ಕಾಪಾಡಬೇಕಂದ್ಬಿಟ್ಟು ಆ ಕಲ್ಲು ಬಂದ್ಬಿಟ್ಟು ಬೆಟ್ಟದ ಮೇಲಿಂದ ಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿಂದ ಮುಂದೆ ಹೋಗೇ ಇಲ್ಲ. ಆಮೇಲೆ ನೀರೆಲ್ಲ ಏನು ಬಂತು ಆಟೋಮೆಟಿಕ್ಕಾಗಿ ಅದು ಹಿಂದೆ ಪಾಸಾಗಿ ಹೋಗ್ಬಿಡ್ತು. ಸೊ ಇವಾಗ ದೇವಸ್ಥಾನ ಹಿಂದೆ ನಿಂತಿದ್ದೀನಿ. ದೇವಸ್ಥಾನ ಹಿಂದೆ ಎಲ್ಲ ನಮ್ಮ ಹತ್ರ ಇರೋ ಮೌಂಟೇನ್ಸ್ ಎಲ್ಲ ಫುಲ್ಲು ಕರಗಿದೆ, ಅದು ಹಿಂದೆ ಇರೋ ಮೌಂಟೇನ್ಸ್ ಎಲ್ಲ ಫುಲ್ಲು ಸ್ನೋ ಇದೆ, ಮಸ್ತಾಗಿದೆ ಇಲ್ಲಿಂದ ವ್ಯೂ ನೋಡೋಕ್ಕೆ. ಸೊ ಇವಾಗ ಅದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ನಿಮ್ಗೆ ಏನೇನಂತ ತೋರಿಸ್ತೀನಿ. ಸೊ ಇವತ್ತಿಗೆ ಇಲ್ಲಿಗೆ ಎಲ್ಲ ಮುಗೀತು. ಇನ್ನು ಇಲ್ಲಿ ಕಾಲಭೈರವ ಟೆಂಪಲ್ ಇದೆ. ಇಲ್ಲಿ ಬಂದುಬಿಟ್ಟು ಆ ದೇವಸ್ಥಾನಕ್ಕೆ ಹೋದರೆ ಮಾತ್ರ ಇಲ್ಲಿ ಫುಲ್ಲು ಫುಲ್ಲು ಕೆಲಸ ಆದಂಗೆ, ಇಲ್ಲಾಂದರೆ ಅರ್ಧ ಕೆಲಸ ಆದಂಗೆ. ಇನ್ನೊಂದು ಮೈನ್ ಥಿಂಗು ಕೇದಾರನಾಥ್ಗೆ ಏನಕ್ಕೆ ಬರುತ್ತೆ ಅಂದರೆ ಮುಕ್ತಿ ಪಡೆಯೋಕ್ಕೆ. ಇಲ್ಲಿ ಬಂದುಬಿಟ್ಟು ದರ್ಶನ ಮಾಡಿ ಒಂದ್ಸತಿ ಏನಾದರೂ ನಾವು ಕ್ಲೀನಾಗಿ ಆಶೀರ್ವಾದ ತಗೋಬಿಟ್ರೆ, ಸೊ ನೆಕ್ಸ್ಟು ನಮಗೆ ಯಾವುದೂ ಈ ಥರ ಕೆಟ್ಟ ಜನ್ಮಗಳು ಇಲ್ಲ, ಏನೂ ಇರಲ್ಲ. ಮುಕ್ತಿ ತೊಗೊಂಡು ನಾವು ಆಲ್ವೇಸ್ ಸೆಟ್ಲ್ ಆಗೋ ಥರ ಸಿಗುತ್ತೆ. ಸೊ ಇಟ್ಸ್ ಎ ಬಿಗ್ ಸ್ಟೋರಿ, ಶಾರ್ಟ್ ಫಾರ್ಮ್. ಮುಕ್ತಿ ಅಂದರೆ ಗೊತ್ತಿರುತ್ತೆ, ನಿಮ್ಮ ಎಲ್ಡರ್ಸ್ನ ಕೇಳೋದು ಹೇಳ್ತಾರೆ, ಇಲ್ಲ ನಿಮಗೂ ಗೊತ್ತಿರುತ್ತೆ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಏನೇನಿಲ್ಲ ಅಂತ A to Z ನಾನು ನಿಮಗೂ ತೋರಿಸ್ತೀನಿ. ಇದನ್ನೆಲ್ಲ ಭೀಮಶಿಲಾ ಅಂತ ಅದಿದೆ. ಈ ಸ್ಟೋನೇ ಎಷ್ಟು ದೊಡ್ಡದಾಗಿದೆ ನೋಡಿ ಸ್ಟೋನ್. ಈ ಸ್ಟೋನು ದೇವಸ್ಥಾನ ಹಿಂದೆ. ಸೊ ಹಿಂಗೆ ಬ್ಲಾಕ್ ಆಗಿದ್ದಕ್ಕೆ ಸೊ ಎಲ್ಲ ವಾಟರ್ಸು ಸೈಡ್ಗೆ ಹೋಗಿತ್ತೆ. ಎಷ್ಟು ಸ್ಟೋನ್ ಇದೆ. ಇಲ್ಲಲ್ಲಿ ಸಮಯ ಸೊ ಇಲ್ಲ ಇವರು ಅಗೋರಿಗಳ ಏನಂತ ಗೊತ್ತಿಲ್ಲ, ಅದೆಲ್ಲ ಇಲ್ಲಿ ಕುತ್ಕೊಂಡಿರ್ತಾರೆ. ಬೇಜನ್ ಜನ ಇದೆ, ಅದನ್ನು ಮುಂದೆ ಇದೆ ತೋರಿಸ್ತೀನಿ. ಸೊ ಇದು ಹಿಂದೆ ಈ ಸ್ಟೋನಿಂದ ಇದಾಗುತ್ತೆ. ಸೊ ಇಲ್ಲಿ ಶಂಕರಾಚಾರ್ಯದ ಮಠ ಇದೆ, ಹಿಂದೆ ಹೋಗಬೇಕು. ಬನ್ನಿ ತೋರಿಸ್ತೀನಿ. ನನಗೆ ಗೊತ್ತಿದ್ದಂಗೆ ಇನ್ನೂ ಒಂದು 5 ವರ್ಷದಲ್ಲಿ ಇದೆಲ್ಲ ಆಗೋದು. ಸೀರಿಯಸ್ ಆಗಿ ಫುಲ್ಲು ಡೆವಲಪ್ ಮಾಡ್ತಾರೆ. ಸೊ ಮೋದಿ ಸರ್ಕಾರ ಬಂದಿದೆ.
ಎಲ್ಲ ಇದೆಲ್ಲ ಆ್ಯಕ್ಚುಲಿ ಲಾಸ್ಟ್ ಇಯರ್ ಇದು ಕಮ್ಮಿ ಇತ್ತು, ಇವಾಗೆಲ್ಲ ಮಾಡಿದೆ. ಇದೇನೋ ಬಿಲ್ಡಿಂಗ್ ಕಟ್ಟೋದೇನೋ ಅನಿಸುತ್ತೆ, ನಾವು ನಂಬಲ್ಲ ಅದನ್ನ. ನೋಡುವುದು ಹೆಂಗಿದೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಫುಲ್ಲು ಕೆಳಗಡೆ ಹೋಗಿ ಎಲ್ಲ ಫುಲ್ ಸ್ನೋ ಸಿಕ್ತು. ಇವಾಗ ಹಿಂದೆ ಮಾತ್ರ ಇದೆ. ಹಿಂಗೆ ಎಲ್ಲ ಇವದೆಲ್ಲ ಇಲ್ಲೇ ಇರ್ತದೆ. ಇದೆಲ್ಲ ಸಮಯ ಅದು. ಹಾಗೆ JSW ಅದು ಇನಿಷಿಯೇಟಿವ್ ತೊಗೊಂಡು ಮಾಡಿರೋದು ಇದು. ಜೈ ಬೋಲೆ. ನೋಡ್ಬೋದು, ಇದು ಆ್ಯಕ್ಚುಲಿ ಸಮಾಧಿ ಇಲ್ಲಿ ಇರೋದು ಕೆಳಗಡೆ. ನಿಮಗೆ ಶೂ ಬಿಟ್ಬಿಟ್ಟು ಹೋಗಿ ತೋರಿಸ್ತೀನಿ. ಶೂ ಒಳಗಡೆ ಹಾಕೋದು. ಶೂ ಹಾಕೊಂಡು ಹೋಗೋಣ ಬನ್ನಿ. ಸೊ ಇದೆಲ್ಲ ಒಂದು ಮಂತ್ರಗಳು ದೇವರದು. ಕಾಲ್ ಭೈರವ ಮಂದಿರಕ್ಕೆ ಹೋಗ್ತಾ ಇದೀವಿ. ಸೊ ಇದು ಟಾಪ್ ವ್ಯೂ. ಇನ್ನು ಮೇಲೆ ಹೋಗ್ಬೇಕು. ಇನ್ನು ಅಲ್ಲೋಗಿದೆ ದೇವಸ್ಥಾನ ಬಂದ್ಬಿಟ್ಟು ಅಲ್ಲೆಲ್ಲ ಝೂಮ್ ಆಗ್ತಾ ಇದ್ದೀನಿ. ಝೂಮ್ ಆಯ್ತು. ಇದು ದೇವಸ್ಥಾನ, ಇದು ಬ್ಯಾಕ್ಗ್ರೌಂಡ್. ಇಲ್ಲಿ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ಮುಂದೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. भाई बोलना क्यों बोलना किधर से है? उधर मंदिर है और उधर से ऐसे स्ट्राइट आता है, ठीक है? और ऐसे इधर से आता है. क्यों नोडप्ಪ तो इल्लिंदा ऐसे जाएंगे. इधर से किधर जाता है वो? इधर से वहाँ. हाँ वो ओके ठीक है. ऐसे गया उधर गया पीछे गया हेलीपैड. वहाँ से फिर टर्न लिया. उधर भी से टर्न लिया. वो उधर नीचे रुक जूम करता हूँ. और उसके आगे का बाकी है. ಓಹೋ, उसके भी आगे से लगी. ನೋಡ್ದಪ್ಪ ದೇವಸ್ಥಾನ ಇಲ್ಲಿರೋದು. ಅಲ್ಲಿ ಹೋಗಿ क्यों ಐತೆ. ये लोग ना कैसे खड़ा है, मतलब उसको पता भी नहीं चलेगा. सेंटर में कोई आया तो अंदर छूट गया तो अभी आने घुसने देते. हाँ नहीं ये देखना, इधर आकर फिर से वापस जाना है नीचे, फिर से ऊपर उतर जाना है. उधर हुआ मैं कितना बड़ी गया भाई. वो मेरा फ्रेंड्स क्या करते थे, ये बड़ा वाला क्यू देखकर हमको रील्स बेचते थे. भाई देखना इतना बड़ा रील्स है, मतलब क्यू है, मत जाना. ನಾವು ಗೊತ್ತಲ್ಲ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ. ಅದು ಇವಾಗೆಲ್ಲ ಹೋದ್ರೆ ಏನು ಒಳಗಡೆ ಲಿಂಗನ ಮುಟ್ಟಕ್ಕೆ ಬಿಡಲ್ಲ. ಫುಲ್ಲು ಹಂಗೆ ದೂರದಿಂದ ದರ್ಶನ ಮಾಡತ್ತ. ಲೈಕ್ ತಿರುಪತಿಯಲ್ಲಿ ದರ್ಶನ ಮಾಡ್ತೀವಲ್ಲ ಅದೇ ಥರನೇ ಇವಾಗ ದರ್ಶನ ಮಾಡ್ಬಿಟ್ಟು ಬರಬೇಕು. ಇಲ್ಲಿ ಮೇಲೆ ತುಂಗನಾಥ್ ಇದೆ, ಹೋಗ್ಬೇಕಿಲ್ಲೇ. ಇದೆಲ್ಲ ಫ್ರೆಂಡ್ಸ್ ಸುಮ್ಮನೆ ಮಕ್ಕ ನೋಡಿ ಏನೂ ಅರ್ಥ ಆಗ್ತಿಲ್ಲ. ಸರಿ ನಾನು ಮೇಲೆ ಹೋಗ್ಬಿಟ್ಟು ನಿಮಗೆ ಹೇಳ್ತೀನಿ. ಕ್ಯೂ ನೋಡಿ ಆಶ್ಚರ್ಯ ಆಗ್ಬಿಟ್ಟು ಅದಕ್ಕೆ ನಿಮಗೆ ಹೆಲಿಕಾಪ್ಟರ್ ಬರ್ತಿದೆ. ಅಲ್ಪ ಇದಾವ. गोपाल
तेल को डालना है महाराज, नहीं डालना है, तेल नहीं डालना। वो ಯಾವ ಜಾಗದಲ್ಲಿ ನಿಂತಿದ್ದೀನಿ ಅಂದರೆ ಲಾಸ್ಟ್ ಅದು ಫುಲ್ಲು ಏನೇನು ಗ್ರೀನ್ ಕಾಣಿಸ್ತಿದೆಯೋ ಎಲ್ಲ ಸ್ನೋ ಇತ್ತು, ಎಲ್ಲ ಆಟ ಆಡ್ತಿದ್ದೆ ಫುಲ್ಲು. ಆಲ್ಮೋಸ್ಟ್ 1 ಅವರ್ 1.5 ಅವರ್ ಆಟ ಆಡಿದ್ದೆ ಸ್ನೋ ಅಲ್ಲಿ. ಇವಾಗ ಫುಲ್ಲು ಗ್ರೀನ್ ಇದೆ, ಫುಲ್ಲು ಮೇಲೆಲ್ಲ ಫುಲ್ಲು ಗ್ರೀನ್ ಇದೆ. ಆ ಕಡೆ ಫುಲ್ಲು ಮೌಂಟೇನ್ಸು, ಇನ್ನು ಸ್ನೋ ಇದೆ. ಸೊ ಇಲ್ಲಿ ಕೆಲವು ಜನ ಹತ್ತುತ್ತಿದ್ದಾರೆ, ಸೊ ದಿಸ್ ಇಸ್ ದ ಪ್ಲೇಸ್. ಇಲ್ಲಿ ಸ್ವಲ್ಪ ಕೂತ್ಕೊಂಡು ಆಟ ಆಡ್ಕೊಂಡು ಹೋಗೋಣ. ಫ್ರೆಂಡ್ಸ್ ಎಲ್ಲ ಕೂತಿದ್ದಾರೆ, ಫೋಟೋಸ್ ತೊಗೊತಿದ್ದಾರೆ. ನಾನು ಇಲ್ಲಿ ಬಂದ್ಬಿಟ್ಟು ವೀಡಿಯೋ ಮಾಡ್ತೀನಿ ಅಂತ ಬಂದೆ. ವ್ಯೂ ಅಂತೂ ಸೀರಿಯಸ್ ಮಸ್ತಾಗಿದೆ. ಆ ಕಡೆ ನೋಡಿದ್ರೆ ಫುಲ್ಲು ನಾರ್ಮಲಾಗಿ ಒಂದು ಫ್ರಂಟ್ ಕ್ಯಾಮ್ರಾ ನಾನು ಮಾಡ್ತೀನಿ ನೋಡಿ ಅಲ್ಲಿ ಹತ್ತುತ್ತಿದ್ದದಲ್ಲ, ಅಲ್ಲಿ ಹತ್ಬೋದು, ಆದರೆ ಬೇಡ ಅಂತ ಅಲ್ಲಿ ಟಾಪ್ ಇಲ್ಲೋಗೋಗುತ್ತೆ ಟಾಪು. ಸೊ ಇದು ಝೂಮೌಟ್. ಸೊ ಕ್ಲೌಡೆಲ್ಲ ಮಸ್ತಾಗಿ ಬಂದಿದೆ. ಇಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನ ತೋರಿಸ್ತೀನಿ. ಎಲ್ಲಪ್ಪ ದೇವಸ್ಥಾನ, ಬಿಸಿಲು ಏನೂ ಕಾಣಿಸ್ತಾನೆ ಇಲ್ಲ. ಸೊ ಇಲ್ಲಿ ಹುಡುಗರು ಫೋಟೋ ಹೆಂಗೆ ತೊಗೊಳ್ಳೋಣ ಅಂತ, ಇಲ್ಲಿ ಬೈದಮ್ಮ ಟೆಂಪಲು, ಮತ್ತು ಇದು ಕ್ಯೂಬ್, ಇದು ಬಂದು ಈ ಕೆಲಸ ಮಾಡ್ತಾರಲ್ಲ ಮಿಲ್ಟ್ರಿ ಅವರು, ಅವ್ರದ್ದು ಕ್ಯಾಂಪು. ಇದು ಮುಂದೆ ಹೆಲಿಪ್ಯಾಡ್ ಇದೆ. ಕ್ಯೂ ಅಂತೂ ತುಂಬ ದೊಡ್ಡದಿದೆ. ಸೊ ದಿಸ್ ಇಸ್ ದ ವ್ಯೂ. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿಕೊಂಡು ಆಮೇಲೆ ಇಲ್ಲಿಂದ ಓಡ್ತೀವಿ. अब ये तो टपका रहे हैं ये। ಬೆಳಗ್ಗೆ ನಾಷ್ಟಕ್ಕೆ ನಿಂತಿದ್ದೀವಿ ಕ್ಯೂ ಅಲ್ಲಿ, ಫ್ರೀ ಅನ್ನದಾನ ಸಿಗುತ್ತೆ ಅಂತ. ಸೊ ಇದಕ್ಕೆ ಬಂಡ ಅಂತ ಕರೀತಾರೆ ನಾರ್ತ್ ಇಂಡಿಯಾದಲ್ಲಿ. ಡೈರೆಕ್ಟು ಇದು ಭೈರವ टेंपल ಡೌನ್ ಬಂದು ಎಲ್ಲ ಸಿಗುತ್ತೆ. केदार तो गाइस आज हम आए हैं भंडारा खाने के लिए। हम आए हैं एमपी से, या आए भाई बेंगलोर से सिर्फ भंडारा खाने, और ये भी आए हैं आउट ऑफ बजट एमपी से। आपका नाम बोलिए, नगरी, आपका नाम बोलिए, आपका नाम? मनीष चौहान भाई। हाँ ठीक है, मेरे बस गर्लफ्रेंड का नाम साक्षी चौहान है, किसी को बताना मत। ओके। पेब जैसे पेब, हाँ हाँ तू भी आया है? हाँ सिट डाउन, सिट सी यू बाय. हाँ ನೋಡಪ್ಪ ಈಗ ಮಾಡ್ತಾನಂತೆ ಕೇದಾರ್ನಾಥ್ನ. ಎಲ್ಲ ಕ್ಯೂ ನಿಂತಿರೋದು. हाँ भाई चलेंगे, देखना केदारनाथ और 5 साल में कैसे होगा. ಸೊ ಇವಾಗ ಎಲ್ಲ ಮುಗೀತು. ಸೊ 12 ಗಂಟೆ ಆಗ್ತಿದೆ. ಇವಾಗ ಎಲ್ಲ ಬ್ಯಾಗೆಲ್ಲ ತೊಗೊಂಡು ಟೆಂಟ್ಗೆ ಬಾಯ್ ಅಂತ ಹೇಳ್ಬಿಟ್ಟು ವಾಪಸ್ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಕ್ಲೈಮೇಟನ್ನು ಚೆನ್ನಾಗಿದೆ, ಹೋಗ್ತಾ ಏನೂ ಪ್ರಾಬ್ಲಮ್ ಇರಲ್ಲ ಅನಿಸುತ್ತೆ. ಅದು ಎಷ್ಟೊತ್ತಿಗೆ ಹೋಗ್ತೀವಿ ಏನಂತ ಐಡಿಯಾ ಇಲ್ಲ. ಹೋಗ್ತಾ ನೋಡ್ಬಿಟ್ಟು ಹೇಳ್ತೀನಿ ನಾನು ನಿಮಗೆ. ಇವಾಗ ನೋಡಿದ್ದು ಅಲ್ಲೊಂದು ನಾಯಿನ ಕರ್ಕೊಬಂದಿದ್ದು ದೇವಸ್ಥಾನಕ್ಕೆ ಬಿಡಲ್ಲ ಅಂದ್ಬಿಟ್ಟು ಕಟ್ಟಕ್ಕೆ ಹೋಗಿದ್ದು, ಅದಕ್ಕೆ ಅವ್ನು ಕೇಳಿಸ್ತಿದ್ದ. ಮತ್ತು ದೇವ್ರ ಹೆಸರು ಹೇಳಿದ್ರೆ ಬಬಲ್ಸ್ ಬರುತ್ತಲ್ಲ, ಅದೊಂದು ದೇವಸ್ಥಾನ 2 ನೋಡಿದ್ವಿ. ಮುಂದೆ ಹೋಗೋಣ ನೈಟ್ ಮುಂದೆ ಹೆಂಗಿದೆ.
सब्सक्राइब देना है। मस्त घुमा है ना वो अभी। नहीं वो ज्यादा है। ऐसे ऐसे क्यों आ रहा है? ऐसे उधर बनाओ। काले काले అది నాకు దిక్కు ఏ సత్యమూర్తి வேணும்னு கேட்டிருந்தால உனக்கோசம் வாங்கினுக்கிறேன் அங்கே வந்து கேட்பேன் அது எது போதோ அதுதான் எடுத்துக்கணும் அம்மா சும்மா அது வேணும் இது வேணும்னு சொல்லக்கூடாது ஓகேவா दिखा भाई इसमें पाँच मुखी भी आप 5 मुखी बजरंग बली का मन की शांति के लिए अच्छा होता है। ಥ್ಯಾಂಕ್ ಯು ಸೋ ಮಚ್ ಬೈ ಈ ಕುದುರೆದು ಕ್ಯಾಂಪ್ ಇದು ಇಲ್ಲಿ ಬಂದು ತಗೊಬಂದು ಬಿಡುತ್ತೆ ಇಲ್ಲಿಂದ ಒಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಫುಲ್ಲು ಅಲ್ಲೋಗೋ ಕ್ಯಾಂಪ್ ಇದೆ ತೊಗೊಂಡೋಗಿ ಹಿಂಗೆ ಕರ್ಕೊಂಡೋಗ್ಬಿಡುತ್ತೆ ಆ್ಯಕ್ಚುಲಿ ಇವಾಗ ಇಳಿಯೋದುಬಿಟ್ಟು ನಾನು ಇಳಿದ್ಬಿಟ್ಟೆ ನಮ್ಮ ಫ್ರೆಂಡ್ಸ್ ಇನ್ನೂ ಇಳಿತಾ ಹೋದೆ ಅದರಿಂದ ಇನ್ನೂ ಹಿಂದೆ ಇರೋದೆ ಸೊ ಅದಕ್ಕೆ ಸ್ವಲ್ಪ ಇಳಿದ್ಬಿಟ್ಟು ಕೂತಿದ್ದೀನಿ ಇನ್ನು ಮುಂದೆ ಇದೆ ಶಾರ್ಟ್ಕಟ್ಟು ನಾ ಹಂಗೆ ಹೋಗಬೇಕು ಹಿಂದೆ ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಅವ್ರು ಬಂದಮೇಲೆ ಅಲ್ಲಿಂದ ಮುಂದೆ ಹೋಗ್ತೀನಿ ನೋಡಪ್ಪ ವ್ಯೂ ಪಾಯಿಂಟು ಹಿಂಗೆ ಹೋಗಬೇಕು ಎಲ್ಲ ಬರ್ತಿದ್ದಾರೆ ಸೊ ನಾವು ಇವಾಗ ಅಲ್ಲಿ ಹೋಗ್ಬಿಟ್ಟು ಹಿಂದೆ ಇಳಿಬೇಕು ಆ್ಯಕ್ಚುಲಿ ಈ ಕಡೆಯಿಂದ ಬಂದೆ ಮೇಲಿಂದ ಶಾರ್ಟ್ಕಟ್ ಮಾಡಿಕೊಂಡು ಕ್ಲೈಮೇಟ್ ಫುಲ್ಲು ಇದಾಗ್ಬಿಟ್ಟಿದೆ ಮಳೆ ಬರ್ತದ ಸೊ ಐ ಥಾಟ್ ದಿಸ್ ಈಸ್ ದ ಬೆಸ್ಟ್ ವ್ಯೂ ಸೊ ಐ ಟುಕ್ ದ ಫೋನ್ ಆ್ಯಂಡ್ ಸ್ಟಾರ್ಟೆಡ್ ರೆಕಾರ್ಡಿಂಗ್ ಇಟ್ ಮತ್ತೆ ಸಿಗೋಣ ಅಂತ इधर ये गिरा दे। ಆನೆಗಳು ಬೀಳ್ತಾ ತೆಗೆದು ಅದು ಸ್ನೋ ದುಬ್ಬದಲ್ಲಿ ನೋಡ್ರಪ್ಪ ನೀರು ಹೋಗ್ತಿದೆ ಅಲ್ಲಿ ನೀವು ಅಲ್ಲಿ ಹೋಗ್ಬೇಕು ಅದೇ ಬರೋವಾಗ ತೋರಿಸಿದ್ನಲ್ಲ ಹೋಗೋಕೆ ಅಲ್ಲಿಗೆ ಹೋಗ್ಬೇಕು ಕೊಡ್ತಿದೆ ಮಳೆ ಬರೋ ಥರ ಇದೆ ಫುಲ್ಲು ಮಳೆ ಸ್ಟಾರ್ಟ್ ಆಗಿಬಿಡ್ತು ಇಲ್ಲಿ ಮೋಮೋಸ್ ಮಾಡ್ತಿದ್ದಾರೆ ಅದಕ್ಕೆ ಇವ್ರು ಹುಡುಗರು ಕುತ್ಕೊಂಡಿದ್ದಾರೆ ಅವ್ರು ಈಸ್ಕೊಬಂದು ನಮ್ಗೊಂದು ಪ್ಲೇಟ್ ಕೊಡ್ತಾರಂತೆ ಇಲ್ಲಿ ಇನ್ನೊಬ್ಬ ಸುಸ್ತಾಗಿ ಕೂತಿದ್ದಾನೆ ಈ ಎನ್ವಿರಾನ್ಮೆಂಟ್ ಸೀರಿಯಸ್ ಆಗಿ ಕ್ರೇಜಿ ಆಗಿದೆ ಗುರು
ಬೆಟ್ಟ ನಾನು ಇದು ಯಾವುದೋ ಬಂಡೆ ಮೇಲೆ ಕೂತಿದ್ದೀನಿ. ಇಲ್ಲಿ ನದಿ ಅಲ್ಲಿಂದ ಓಡ್ತೈತೆ, ಹಿಂಗೆಲ್ಲ ನದಿಯಲ್ಲೆಲ್ಲ ಓಡಾಡ್ತಿದ್ದಾರೆ. ನಾನು ಇಲ್ಲಿ ಕೂತಿದ್ದೀನಿ ಅಂತ ನೋಡಿ ಹಿಂಗೆ ಕೂತಿರೋದು. ಚಪ್ಪಂಗಲ್ ಹಾಕೊಂಡು ಬ್ಯಾಗ್ ಇಟ್ಕೊಂಡು ಕ್ಯಾಪ್ ಹಾಕ್ಕೊಂಡು ಇಷ್ಟೊತ್ತು ರೈನ್ ಕೋಟ್ ಹಾಕೊಂಡಿದ್ದೆ. ರೈನ್ ಕೋಟ್ ಹಾಕೊಂಡಾಗ ಕಿತ್ತೋಯ್ತು. ಸೊ ಅಲ್ಲೇ ಬಿಸಾಕ್ಬಿಟ್ಟು ಅಲ್ಲಿಂದ ಮುಂದೆ ಬಂದು ತಿರ್ಗಾ ಮಳೆ ಬರ್ತಿದೆ. ಇನ್ನೊಂದು ರೈನ್ ಕೋಟ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಅದನ್ನೇ ಹಾಕೊಂಡು ಮುಂದೆ ಹೋಗೋಣ. ಫುಲ್ಲು ಆ ಕಡೆ ಹೋಗಬೇಕು. ಅದು ಮೊಮ್ಮಸ್ ಅದಂಗಿಲ್ಲ, ನೋಡ್ತೀನಿ ಇನ್ನೊಂದ್ಸತಿ ಆಗೋಯ್ತು. ಅದೇ ಇಲ್ಲಿ ರೀಸನಬಲ್ ರೀ, 100 ರೂಪಾಯಿಗೆ 12 ಪೀಸ್ ಅಂತೆ. ಹುಡುಗ ಚಟ್ನಿ ತರಕ್ಕೆ ಹೋಗಿದ್ದಾನೆ. ಸೊ ನಾನು ಟ್ರೈ ಮಾಡಿಬಿಟ್ಟು ಹೆಂಗಿದೆ ಏನಂತ ತೋರಿಸ್ತೀವಿ. ಓಕೆನಾ? ತೋರಿಸಲ್ಲ, ನೋಡ್ಕೊಳ್ಳಿ ಅಷ್ಟೇ ಸರ್. ಇನ್ನು ಇಲ್ಲಿಂದ ಗೋಧಿಕೊಂಡು ಇನ್ನೂ ಒಂದು 5 ಕಿಲೋಮೀಟ್ರ್ ಅದ. 5 ಕಿಲೋಮೀಟ್ರ್ ಅಂದರೆ ಮೋಸ್ಟ್ಲಿ ಲೈಕ್ ಡ್ರಾಪಿಂಗ್ ಪಾಯಿಂಟು. ದ ಮೌಂಟೇನ್ಸ್ ಆರ್ ರಿಯಲಿ ಹೈ ಆ್ಯಂಡ್ ವಿ ಆರ್ ಇನ್ ಟೂ ಲೋ ಆ್ಯಂಡ್ ದೇರ್ ಇಸ್ ಸಮಥಿಂಗ್ ಟೂ ಲೋ ದೆನ್ ಅಸ್. ಸೊ ವಿ ಆರ್ ಇನ್ ದ ಮಿಡಲ್ ಆಫ್ ದಿಸ್ ಥಿಂಗ್. ದಿಸ್ ಆರ್ ದ ವೇ ಗೋಸ್. ಹಂಗೋಗಿ ಅಲ್ಲಿನ ಇನ್ನೊಂದು ಮೌಂಟೇನ್, ಆ ಕಡೆ ಹಿಂದ್ಗಡೆ ಮೌಂಟೇನ್. ಅಯ್ಯೋ ಎಷ್ಟು ಮೌಂಟೇನ್! ಆವಾಗಿಂದ 15-20 ಮೌಂಟೇನ್ ದಾಟಿ ಆ ಕಡೆ ಹೋಗಿ ಇವಾಗ ಈ ಕಡೆ ಬಂದಿದ್ದೀವಿ. ಇಟ್ಸ್ ನಾಟ್ ಈಸಿ ಥಿಂಗು. ಇದು ಮೇಲೈತೆ, ಇದು ಮೇಲೈತೆ. ಸೊ ಹೋಗ್ತೀನಿ ಒಂದವೆ ಅಲ್ಲಿ ಸೌಂಡೆಲ್ಲ ಮಾಡ್ತೈತೆ. ಕೆಳಗಡೆನೇ ಹೋಗ್ಬೇಕು ಅನ್ಕೊಂತಿರೋದು. ಅದೇ ಫುಲ್ಲು ಮಂಡಿ ನೋವು, ಕಾಲು ಬೇಡ ಬೇಡ ಅನ್ನುತ್ತೆ. ಮನ್ಸು ಹೋಗು ಆಗೋಯ್ತು. ಅಲ್ಲಿ ನೋಡಿ ಎಲ್ಲಿ ಐತೆ, ಅಲ್ಲೋ ಕೆಳಗಡೆ ಇಳಿತದೆ. ಅದು ಏನು ನಾನೇನು ಮೇಲೆ ಹತ್ತಾನೂ ಇಲ್ಲ, ಕೆಳಗಡೆ ಇಳಿಯೋಕ್ಕೆ ನನ್ನ ಕೈಲಾಗ್ತಿಲ್ಲ. ಫುಲ್ಲು ಮಂಡಿ ನೋವು, ಅದೇನಕ್ಕಂತ ಗೊತ್ತಿಲ್ಲ. ಅದು ಎತ್ತು ಸ್ಲಿಪ್ ಬೆದಕ್ತಾ ಇದೀವ, ಸೇರ್ಸಾಗಿ ಆಗ್ತಿಲ್ಲ ಆಗೋದು ನನ್ನ ಕೈಯಲ್ಲಿ. ನೋಡೋಣ ಮುಂದೆ ಏನಾಗುತ್ತೆ ನೋಡ್ಬೋದು. ಹಂಗೆ ಫ್ಲ್ಯಾಟ್ ಕಾಣಿಸ್ತಿದ್ಯಾ? ಫ್ಲ್ಯಾಟು. ಈ ಫ್ಲ್ಯಾಟ್ ನೋಡಿದ್ರೆ ಒಂದು ಕೆಳಗಡೆ ನೀರು ಹೋಗ್ತಿದೆ. ಹಿಂಗೆ ಸೈಡಲ್ಲೇ ಗಂಗಾ ನದಿ ಜೊತೆನೇ ಹೋಗಬೇಕು. ಅಲ್ಲಿ ಬಂದ್ಬಿಟ್ಟು ಅದ್ರಲ್ಲಿ ನಿಂತಿದೆ. ಗೋಧಿಕೊಂಡೆಗೆ ರೀಚ್ ಆಗಿಬಿಟ್ಟಿದ್ವಿ. ಇವಾಗ ರೂಮ್ಗೆ ಹೋಗ್ತಿದ್ದೀವಿ. तो उसको पकड़ो, दिवस आ देना. हाँ हाँ नहीं बे. सोनप्रयाग ಬಂದ್ವಿ. ಸೊ ದಿಸ್ ಇಸ್ ದ ವಾಟ್ ಹೌ ಮಾರ್ಕೆಟ್ ಲುಕ್ಸ್. ಸೊ ಇಲ್ಲಿ ಬಂದ ತಕ್ಷಣ ಹುಡುಗರು ಆ್ಯಕ್ಚುಲಿ ಲಾಸ್ಟ್ ಫ್ಲೋರ್ಗೆ ಹೋಗಿದ್ದಾರೆ ರೂಮ್ ನೋಡ್ಕೊಬೋದಕ್ಕೆ. ಇವಾಗಲೇ ಹತ್ತು ಸುಸ್ತಾಗ್ತೈತೆ. ಇವರು ಇನ್ನೂ ಹತ್ತಿಸ್ತಾವೆ. ಈ ಬ್ಯಾಗ್ ಬೇರೆ ತುಂಬ ಭಾರ. ಅದು ಹೋಗ್ಬಿಟ್ಟು ಸಿಗ್ನಲ್ ಕೊಡಪ್ಪ, ನೀನು ಚೆನ್ನಾಗಿದೆ ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ದಿಸ್ ಇಸ್ ಮಾರ್ಕೆಟ್. ಒಂದು ಜೀಪ್ ಫೋನು ಹಿಂದೆನೇ ಇಳಿದ. ಓಕೆ ಅಂದ್ಬಿಟ್ಟ ಹೋಗ್ತಾ ಇದ್ದೀನಿ. ಸೊ ನಮ್ಮ ಹುಡುಗರು ಇವಾಗ ರೂಮ್ ತೊಗೊಂಡಿದ್ದಾರೆ. ಬೆಟ್ಟದ ಮೇಲೆ ತೊಗೊಂಡಿದ್ದಾರೆ ಆ್ಯಕ್ಚುಲಿ ಹೇಳೋಕ್ಕೋದ್ರೆ. ಸೊ ಹೆಂಗಿತ್ತು ಬೆಟ್ಟದ ಮೇಲೆ ಹೆಂಗಿದೆ, ನಾನು ಬ್ಯಾಗ್ ಹೆಂಗೆ ಎತ್ಕೊಬೋದೆ ಹೋಗೋವಾಗಿನ ಎಷ್ಟು ಕೆಳಗಡೆ ಇದೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಇದು ರೂಮು, ಆ್ಯಕ್ಚುಲಿ ಇದು ರೂಮು. ರೋಡ್ ಬಂದ್ಬಿಟ್ಟು ಅಲ್ಲಿದೆ ಕೆಳಗಡೆ. ಸೊ ಬೇಸಿಕ್ಕು ಒಂದು ಫ್ಯಾನ್, ಲೈಟು, 4 ಜನ ಮಲ್ಕೊಳ್ಳೋಕ್ಕೆ. ವಾಶ್ರೂಮು ಬೆಸ್ಟ್. ಇವಾಗ ಬಿಸಿನೀರಲ್ಲಿ ಸ್ನಾನ ಮಾಡ್ಬೇಕು, ಅದು ಬಿಸಿನೀರೇ ಬರ್ತಿಲ್ಲ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಸೊ ಇವು ಫುಲ್ಲು ಬೆಟ್ಟದ ಮೇಲೆ ಕಟ್ಟೋದೆ. ಇಲ್ಲಿ ಬಂದ್ಬಿಟ್ಟು ಕುದುರೆಗಳಿದೆ, ಓಡಾಡ್ತಾವೆ. ಫುಲ್ ಮೇಲೆ ಬಂದುಬಿಟ್ಟಿದ್ದೀವಿ. ಬೈ ಚಲೆಂಗೆ ಚಲೋ. ಇವಾಗ ಕೆಳಗಡೆ ಹೋಗ್ಬಿಟ್ಟು ನೆಕ್ಸ್ಟ್ ನಾಳೆಗೆ ಬಸ್ಸು ಮತ್ತು ಊಟ. ಓ ಪಾನಿ ಕಾ ಲೇನಾ, ಪಾನಿ ಪಾಕಟ್ ಲೇನೆ ಕಾ.
पानी का ले लेना। वो मेरा जैकेट भी पहन लूँगा, एक सेकेंड पकड़ लो, पकड़ो मेरा वीडियो बना, वीडियो बन रहा है। ऑफ मत करो, कर दो फ्रेंड दो। नहीं ऑफ मत करो। मैं देखा भाई, इसके लिए दिया था, बहुत दिखाने के लिए। चलेंगे, चला लेट्स गो। सेफ्टी फर्स्ट अप हरिके ನೋಡ್ಬೋದು ನಾನು ತೋರಿಸ್ತೀನಿ। वो भी उसमें भी काम नहीं कर रहा गीजर, मैं चेक किया अभी। हाँ मेटला फर्स्ट चिಕ್ಕದು 1 2 3 4 उसका पानी का लिया क्या, फिर बोलना मत। अभी पानी का नहीं लिया तो मैं पागल हो जाऊंगा। किधर है वो? ओ भाई अमन शर्मा, अमन क्या भाई इतना लेट कर रहा है वो? अरे हर चीज में लेट करता हूँ, कॉलेज जाता है इसमें लेट करता है। ओए अमन चलो अपन चलेंगे। उसको देखना है मैं कैन लेकर आया कि नहीं। अभी नहीं लाया तो वापस पूछूंगा, वो भी नहीं करेगा वो। भाई कैन लेके दो, कैन लिया बोल, नहीं बोला कैन लेके आ रहे, मैं बोला ना तेरे को, वो नहीं लेकर आएगा। ठंडा यार इंसान है यार, कॉलेज भी हमेशा देर करा था। हम सब आके खड़े आते स्टॉप पे, ये आएगा आराम से। तो इसको वायरल करूंगा जब देर करने का काम करता नहीं, सबसे आलसी प्राणी। अरे वो बोल रहा है तू काम नहीं करेगा, सच है क्या? वो भी लेजी है क्या तू? ಇದು ಮೆಟ್ಲು ಹಿಡಿದಪ್ಪ, ಫಸ್ಟ್ ಒಂದು ಫ್ಲೋರ್ ಕೆಳಗಡೆ ಬಂದ್ವಿ, ಇಲ್ಲೆಲ್ಲ ಮನೆ ಇದೆ ಆಯಿತಾ. ಇವಾಗ ನೆಕ್ಸ್ಟು ಇಲ್ಲೊಂದು ಮೆಟ್ಲಿದೆ, ಆ್ಯಕ್ಚುಲಿ ಇದು ರೋಡು ಆಯಿತಾ. ಅಲ್ಲಿ ಹೋಗಿ ಇದು ದೊಡ್ಡ ಅದೆಲ್ಲ ಫುಲ್ ಬೆಟ್ಟದಲ್ಲಿ ಇರೋದು ಬಿಲ್ಡಿಂಗು, ಇದೊಂದು ಡಾರ್ಮೆಟ್ರೀಸ್ ಮುಂದೆ ಇರೋದು. ಸೊ ಇದು ರೋಡ್ ಹಿಂಗಿದೆ ನೋಡಪ್ಪ, ಇದು ಆ್ಯಕ್ಚುಲ್ ಸೋನ್ಪ್ರಯಾಗ್. ಅಲ್ಲಿ ಮುಂದೆ ಇರೋದು ಇದು ಆಯಿತಾ. ಇವಾಗ ಇಳಿತೀನಿ ನೋಡಿ, ನಾವು ಎಷ್ಟು ಕೆಳಗಡೆ ಹೋಗ್ತೀನಿ ಅಂತ. ಒಂದು ನಿಧಾನಕ್ಕೆ ಇಳಿಬೇಕು ಯಾಕೆ. ಹಾಂ ಕುಚ್ ಪಕಡ್ಲೋ ಇವ್ರು ಹಾಕಿದಾರಪ್ಪ ರೂಮ್ಸ್ ಅವೈಲೇಬಲ್ ಅಂತ. ಅವನೇ ಬಂದು ಅಪ್ರೋಚ್ ಮಾಡಿದೆ. ಪಾನಿ ನೈ ಆ ರहा है, ಪಾನಿ ಗರಂ ಪಾನಿ. ಆ ಹುಡುಗನೇ ಅಪ್ರೋಚ್ ಮಾಡಿದ್ದು ರೂಮು. ಸಾಕ್ಸ್ ಬಿಜ್ಜು ಯಾವನಿದ್ದಲ್ಲ ಲೇಸ್ ಹಾಕ್ತಂಬೋದು. ಜಾ ಬೈತು आओ. ರೆಡಿನೇ ಮಾಡಿಲ್ಲ.